ಪೊಲೀಸಿಂಗ್ನ ಆಶಯವನ್ನು ಸಾರ್ಥಕಪಡಿಸುವ ಸಲುವಾಗಿ ಪ್ರಾರಂಭ ಮಾಡಿರೋ ಕಾಪ್ಸ್ ವಿತ್ ಕಮ್ಯುನಿಟಿ ಕಾರ್ಯಕ್ರಮಕ್ಕೆ ಎರಡನೇ ಮಾಲಿಕೆಯ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಮೊದಲನೇ ಮಾಲಿಕೆಯ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾದಂತಹ ಸನ್ಮಾನ್ಯ ಶ್ರೀ ನಾಗೇಶ್ IPS ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಚಿಕ್ಕಬಳ್ಳಾಪುರ ಜಿಲ್ಲೆ ರವರು ಬಂದು ತಮ್ಮನ್ನೆಲ್ಲ ಉದ್ದೇಶಿಸಿ ಸುಮಾರು 2.5 ಗಂಟೆಗಳ ಕಾಲ ತಮ್ಮ ಜೊತೆ ಸಂವಾದವನ್ನು ಮಾಡಿ ನಿಮ್ಮೆಲ್ಲರಿಗೂ ಕೂಡ UPSC ಪರೀಕ್ಷೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಈ ದಿವಸ ನಿಮ್ಮ ಮುಂದೆ ಇರುವಂತಹ ಅತಿಥಿಗಳ ಹೆಸರು ಶ್ರೀಯುತ ಕೌಶಲ್ ಚೌಕ್ಸೆ IPS ಸಾಹೇಬರು ಮಧ್ಯಪ್ರದೇಶದ ಭೋಪಾಲ್ನವರು. 2018ನ UPSC ಪರೀಕ್ಷೆಯನ್ನು ತೇರ್ಗಡೆಗೊಂಡು IPS ಪದವಿಯನ್ನು ಪಡೆದು ಕರ್ನಾಟಕ ಕೇಡರ್ಗೆ ಪೋಸ್ಟಿಂಗನ್ನು ಪಡೆದು ಪ್ರತಿಷ್ಠಿತ ಹೈದರಾಬಾದ್ನ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯ ಸರ್ದಾರ್ ವಲ್ಲಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ ತರಬೇತಿಯನ್ನು ಪಡ್ಕೊಂಡು ಬಂದು ಕರ್ನಾಟಕದ ಮೈಸೂರಿನ ಪ್ರತಿಷ್ಠಿತ ಕರ್ನಾಟಕ ಪೊಲೀಸ್ ಅಕಾಡೆಮಿಯಿಂದ ತರಬೇತಿ ಪಡೆದುಕೊಂಡು ಬಂದು ನಮ್ಮ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಉಪವಿಭಾಗದ ASP ಆಗಿ ಕರ್ತವ್ಯ ನಿರ್ವಹಿಸಿ ಇದೀಗ ಹಿರಿಯ ASP ಆಗಿ ಸಾಹೇಬರು ಪದೋನ್ನತಿ ಪಡೆದು ಇಂಡಿಪೆಂಡೆಂಟ್ ಡಿಸ್ಟಿಕ್ನ ನಿರೀಕ್ಷೆಯಲ್ಲಿ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅವರು ಇಂಡಿಪೆಂಡೆಂಟ್ ಡಿಸ್ಟಿಕ್ಗೆ SP ಆಗಿ ಅವರು ಪೋಸ್ಟಿಂಗನ್ನು ಪಡೆಯಲಿದ್ದಾರೆ. ಈ ನಡುವೆ ನಾವು ನಮ್ಮ ಕಾಪ್ಸ್ ವಿತ್ ಕಮ್ಯುನಿಟಿ ಮಾಲಿಕೆಯ ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸಿದಾಗ ಇನ್ನೇನು ಕೆಲವೇ ದಿನಗಳಲ್ಲಿ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬಿಡೋನಿದ್ದೇನೆ, ಅದರೊಳಗಾಗಿ ನಾನು ಕಾರ್ಯಕ್ರಮ ಮಾಡ್ತೀನಿ ಅಂತೇಳಿ ತುಂಬ ಸ್ವಇಚ್ಛೆಯಿಂದ ಅವರು ಇವತ್ತು ಒಪ್ಪಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಾಹೇಬರಿಗೆ ನಮ್ಮ ಗೌರಿಬಿದನೂರಿನ ಪೊಲೀಸ್ ವತಿಯಿಂದ ಮತ್ತು ನೀವೆಲ್ಲ ಆಕಾಂಕ್ಷಿಗಳು ನಿಮ್ಮೆಲ್ಲರ ವತಿಯಿಂದ ನಾನು ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಾಹೇಬರಿಗೆ ನಾವು ಈ ಒಂದು ಗಿಡವನ್ನು ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಆಕಾಂಕ್ಷಿಗಳು ನೀವು ವಿವಿಧ ಕಾಲೇಜುಗಳಿಂದ ಆಗಮಿಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಮಯ ಆಗಿದೆ, ನೇರವಾಗಿ ಕಾರ್ಯಕ್ರಮಕ್ಕೆ ಬರೋಣ. ನಾನು ಸಾಹೇಬರಿಗೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ಇವತ್ತಿನ ಮಾಲಿಕೆಯನ್ನು ಶುರು ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸರ್ ಪ್ಲೀಸ್ ಕಮ್ ಆನ್ ಸ್ಟೇಜ್. ವೆಲ್ಕಮ್ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಗೌರಿಬಿದನೂರು ಸರ್ಕಲ್ ಅಲ್ಲಿ ಇದು ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ ನಮ್ಮ CPI ಸತ್ಯನಾರಾಯಣ್ ಅವರು ಮತ್ತು ಅವ್ರದ್ದು ಎಲ್ಲ ಸ್ಟಾಫ್ಗೆ ಧನ್ಯವಾದಗಳು ಹೇಳ್ತೀನಿ. ಅಂದರೆ ಇದು ಈ ಥರ ಕಾಪ್ಸ್ ವಿತ್ ಕಮ್ಯುನಿಟಿ ಇನಿಷಿಯೇಟಿವ್ ಮಾಡಿದ್ದಾರೆ, ಇದು ತುಂಬ ಇಂಪಾರ್ಟೆಂಟ್ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಇಲಾಖೆ ನಮ್ಮದು ಎಲ್ಲ ಗವರ್ಮೆಂಟ್ ಸರ್ವಿಸ್, ಪಬ್ಲಿಕ್ ಸರ್ವಿಸ್ ಬಗ್ಗೆ ಇದ್ದಾರೆ. ಬಟ್ ಏನಿದೆ ಪೊಲೀಸ್ ಇಲಾಖೆದು ಪಬ್ಲಿಕ್ ಜೊತೆ ಮೋಸ್ಟ್ಲಿ ಏನಾಗ್ತಾ ಇದೆ, ಕನೆಕ್ಟ್ ಸಮಸ್ಯೆ ಇರುತ್ತೆ. ಸಮ್ಟೈಮ್ಸ್ ಪಬ್ಲಿಕ್ ಜೊತೆ ನಾವು ಮಾತಾಡ್ತಾ ಇದ್ದೀವಿ, ಆ ಟೈಮ್ಗೆ ಪಬ್ಲಿಕ್ ಈ ಥರ ಹೇಳ್ತಾರೆ ಸುಮಾರು ಜನಕ್ಕೆ ನನಗೆ ಭಯ ಇದೆ ಪೊಲೀಸ್ ಜೊತೆ ಮಾತಾಡೋಕ್ಕೆ, ಪೊಲೀಸ್ ಸ್ಟೇಷನ್ ಹೋಗೋಕ್ಕೆ ಭಯ ಇದೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ, ನಮ್ಮ ಇಲಾಖೆಯಲ್ಲಿ ಈ ಥರ ಕಮ್ಯುನಿಟಿ ಪೊಲೀಸಿಂಗ್ ಬಗ್ಗೆ ಈ ಥರ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಕಾರಣ ಬಗ್ಗೆ ಎಲ್ಲ ಗೌರಿಬಿದನೂರು ಸ್ಟಾಫ್ಗೆ ಧನ್ಯವಾದ ಹೇಳ್ತೀನಿ. ಮತ್ತು ಈಗ ನಮ್ಮ ಕಾಪ್ಸ್ ವಿತ್ ಕಮ್ಯುನಿಟಿ ಇನಿಷಿಯೇಟಿವಲ್ಲಿ ಯೂತ್ ಜೊತೆ ಕನೆಕ್ಟ್ ಬಗ್ಗೆ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಈ ಪ್ರೋಗ್ರಾಮ್ ಇವತ್ತು ನಾನು ಈ ಪ್ರೋಗ್ರಾಮಲ್ಲಿ UPSC ಪ್ರಿಪ್ರೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸರಿಯಾಗಿ ಥರ ನಿಮ್ಮ ಜೊತೆ ಡಿಸ್ಕಷನ್ ಆಗುತ್ತೆ. ಈ ಕಾರಣ ಬಗ್ಗೆ ನಾನು PPTಯಿಂದ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀವಿ. ಸ್ವಲ್ಪ ಏನಿದೆ ಅವರು ಇಂಟ್ರೊಡಕ್ಷನ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಅವರು. ನನ್ನ ಸ್ವಂತ ಊರು ಮಧ್ಯಪ್ರದೇಶ ಇದೆ. ಇದು ಆಫ್ಟರ್ ಸಿಲೆಕ್ಷನ್ ನನಗೆ ಈ ಕರ್ನಾಟಕ ಕೇಡರ್ ಅಲಾಟ್ ಆಗಿದೆ. ಈ ಕೇಡರ್ IPS ಸರ್ವಿಸ್ ಈ ಕೇಡರಲ್ಲಿ ಜಾಯಿನ್ ಮಾಡಿ ಇದಾದಮೇಲೆ ಕನ್ನಡ ಕಲಿತಿದ್ದೇನೆ ನಾನು. ಈ ಕಾರಣ ಬಗ್ಗೆ ಕನ್ನಡದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಬಟ್ ನಿಮ್ಮೆಲ್ಲರ ಜೊತೆ ಕನ್ನಡದಲ್ಲಿ ಮಾತಾಡ್ತೀನಿ. ಏನು
ಪ್ರಾಬ್ಲಮ್ ಆಗುತ್ತೆ ತೋ ಸ್ವಲ್ಪ ಇಂಗ್ಲೀಷ್ ಯೂಸ್ ಮಾಡ್ತೀನಿ. ಓಕೆ, ಸ್ಟಾರ್ಟ್ ಮಾಡ್ತೀನಿ. ಇದು ನನ್ನ ಇಂಟ್ರೊಡಕ್ಷನ್ ಆಲ್ರೆಡಿ ಆಗಿದೆ. ನಾನು 2017 ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ UPSC ಕಂಡಕ್ಟ್ ಮಾಡ್ತಾರೆ. ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ 2017 ಅಲ್ಲಿ ನನಗೆ 557 ರ್ಯಾಂಕ್ ಆಗಿದೆ. ಇದಾದಮೇಲೆ ನಮಗೆ ಈ ಥರ ಆಪ್ಷನ್ ಸಿಗುತ್ತೆ. ಸಮ್ಟೈಮ್ಸ್ ಏನಿದೆ, UPSC ಎಕ್ಸಾಮಲ್ಲಿ ಬೇರೆ ಬೇರೆ ಸರ್ವಿಸಸ್ ಇದೆ. ಅರೌಂಡ್ 15 to 20 ಟೈಪ್ಸ್ ಆಫ್ ಸರ್ವಿಸಸ್ ಇದೆ. ಔಟ್ ಆಫ್ 15 to 20 ಟೈಪ್ಸ್ ಆಫ್ ಸರ್ವಿಸಸ್ 3 ಸರ್ವಿಸಸ್ ಆಲ್ ಇಂಡಿಯಾ ಸರ್ವಿಸಸ್ ಇದೆ. ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್ ಆ್ಯಂಡ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಬೇರೆ ಇಂಡಿಯನ್ ರೆವೆನ್ಯೂ ಸರ್ವಿಸ್, ಇನ್ಕಮ್ ಟ್ಯಾಕ್ಸ್, ಇಂಡಿಯನ್ ರೆವೆನ್ಯೂ ಸರ್ವಿಸ್, GST, ಅಕೌಂಟ್ಸ್ ಆ್ಯಂಡ್ ಆಡಿಟ್ ಸರ್ವಿಸ್, ಬೇರೆ ಈ ಥರ ಎಕ್ಸ್ಟ್ರಾ 15 ಸರ್ವಿಸಸ್ ಇದೆ. ಈ ಸೆಲೆಕ್ಷನ್ ಇದಾದಮೇಲೆ ಸಮ್ಟೈಮ್ಸ್ ಏನಿದೆ, ಕ್ಯಾಂಡಿಡೇಟ್ಸ್ ಯಾರು ಇದೆ ಅವರಿಗೆ ಮತ್ತೆ ಟ್ರೈ ಮಾಡಬೇಕು. ಈ ಕಾರಣ ಬಗ್ಗೆ ನಾವು ಎಲ್ಲರೂ ಮತ್ತೆ ಟ್ರೈ ಮಾಡಬೇಕು. IAS ಬಗ್ಗೆ, ಬೇರೆ ಸರ್ವಿಸ್ ಬಗ್ಗೆ, ಈ ಕಾರಣ ಬಗ್ಗೆ ಮತ್ತೆ ಅಪಿಯರ್ ಆಗ್ತಾಯಿದೆ ಎಕ್ಸಾಮಲ್ಲಿ. ನಾನು ಕೂಡ 2017 ಎಕ್ಸಾಮಲ್ಲಿ ಸೆಲೆಕ್ಷನ್ ಆಗಿದೆ. ಇದಾದಮೇಲೆ ನಾನು 2019 ಎಕ್ಸಾಮಲ್ಲಿ ಮತ್ತೆ ಅಪಿಯರ್ ಆಗಿದ್ದೀನಿ. ಆ ಟೈಮ್ಗೆ ಕೂಡ ನನಗೆ ಸೆಲೆಕ್ಷನ್ ಆಗಿದೆ. 521 ರ್ಯಾಂಕ್ ಸಿಕ್ಕಿದೆ. ಬಟ್ ಆ ರ್ಯಾಂಕ್ IAS ಸರ್ವಿಸ್ ಬಗ್ಗೆ ಎನಫ್ ಇಲ್ಲ. ಈ ಕಾರಣ ಬಗ್ಗೆ ನಾನು IPS ಸರ್ವಿಸಲ್ಲಿ ಕಂಟಿನ್ಯೂ ಮಾಡಿದ್ದೀನಿ. ಅಂದರೆ ಬಟ್ ಇದು ಈ ಡಿಸ್ಕಷನ್ ಈ ಕಾರಣ ಬಗ್ಗೆ ಮಾಡ್ತಾ ಇಲ್ಲ ಕಿ ನನಗೆ IAS ಸರ್ವಿಸ್ ಜಾಸ್ತಿ ಇಷ್ಟ ಇದೆ, IPS ಸರ್ವಿಸ್ ಇಷ್ಟ ಇಲ್ಲ, ಇದು ಇಲ್ಲ. ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಕಿ ಒನ್ ಟೈಮ್ ಸೆಲೆಕ್ಷನ್ ಆಗಿದೆ. ಇದಾದಮೇಲೆ ಕೂಡ ಬೇರೆ ಸರ್ವಿಸ್ ಬಗ್ಗೆ ಕೂಡ ಟ್ರೈ ಮಾಡ್ತಾರೆ ಸುಮಾರು ಆಸ್ಪಿರೆಂಟ್ಸ್. ಆಮೇಲೆ 2014 ನಾನು BTech ಇನ್ ಸಿವಿಲ್ ಇಂಜಿನಿಯರಿಂಗ್ ಫ್ರಮ್ NIT ಭೋಪಾಲ್ ಕಂಪ್ಲೀಟ್ ಮಾಡಿದ್ದೀನಿ. ಆಮೇಲೆ ಏನೋ ಪ್ರೈವೇಟ್ ಜಾಬ್ ಜಾಯಿನ್ ಮಾಡಲ್ಲ. ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಬಟ್ ಜಾಬ್ ಜಾಯಿನ್ ಮಾಡಲ್ಲ. ಅಂದರೆ ನನಗೆ ಸ್ಟಾರ್ಟಿಂಗಿಂದ ಸಿನ್ಸ್ ಚೈಲ್ಡ್ಹುಡ್ ಈ ಥರ ಏಮ್ ಇದೆ, ವಿಲ್ ಜಾಯಿನ್ ದ ಸಿವಿಲ್ ಸರ್ವಿಸಸ್. ಈ ಕಾರಣ ಬಗ್ಗೆ 2014 ಕಾಲೇಜ್ ಫಿನಿಷ್ ಆಗಿದೆ. ಇದಾದಮೇಲೆ ಐ ಡೈರೆಕ್ಟ್ಲಿ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ ದ ಸಿವಿಲ್ ಸರ್ವಿಸಸ್ ಎಕ್ಸಾಮ್. ಆಮೇಲೆ 2017 ಎಕ್ಸಾಮಲ್ಲಿ ಫಸ್ಟ್ 2014 ಇದಾದಮೇಲೆ ನಾನು ಪಾಸ್ಔಟ್ 2014 ಅಲ್ಲಿ ಕಾಲೇಜ್ ಫಿನಿಷ್ ಆಗಿದೆ. ಇದಾದಮೇಲೆ ನಾನು ಫಸ್ಟ್ ಅಟೆಂಪ್ಟ್ 2015 ಅಪಿಯರ್ ಆಗಿದ್ದೀನಿ. ಆ ಟೈಮ್ಗೆ 2015 ಎಕ್ಸಾಮಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಐ ಕುಡ್ ರೀಚ್ ಟಿಲ್ ದ ಇಂಟರ್ವ್ಯೂ ಸ್ಟೇಜ್ ಬಟ್ ಐ ವಾಸ್ ನಾಟ್ ಸೆಲೆಕ್ಟೆಡ್. ಆಮೇಲೆ ಸೆಕೆಂಡ್ ಅಟೆಂಪ್ಟಲ್ಲಿ 2016 ಅಟೆಂಪ್ಟಲ್ಲಿ ಐ ಅಪಿಯರ್ಡ್ ಇನ್ ದ ಎಕ್ಸಾಮ್ ಬಟ್ ಐ ಕುಡ್ ನಾಟ್ ಈವನ್ ಕ್ಲಿಯರ್ ದ ಪ್ರಿಲಿಮ್ಸ್ ಎಕ್ಸಾಮ್. ಈ ಸ್ಟೋರಿ ಈ ಕಾರಣ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಇನ್ ದ ಫಸ್ಟ್ ಅಟೆಂಪ್ಟ್ ಯು ಆರ್ ರೀಚಿಂಗ್ ಟಿಲ್ ದ ಇಂಟರ್ವ್ಯೂ ಸ್ಟೇಜ್ ಬಟ್ ಇನ್ ದ ಸೆಕೆಂಡ್ ಸ್ಟೇಜ್ ಯು ಕೆನಾಟ್ ಈವನ್ ಕ್ಲಿಯರ್ ದ ಪ್ರಿಲಿಮ್ಸ್. ಸೊ ಈ ಥರ UPSC ತುಂಬ ಅನ್ಪ್ರಿಡಿಕ್ಟಬಲ್ ಎಕ್ಸಾಮ್ ಇದೆ. ಥರ್ಡ್ ಟೈಮ್ ನಾನು 2017 ಎಕ್ಸಾಮಲ್ಲಿ ನನಗೆ 557 ರ್ಯಾಂಕ್ ಸಿಕ್ಕಿದೆ. ಐ ವಾಸ್ ಅಲಾಟೆಡ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಆ್ಯಸ್ ಅ ಸರ್ವಿಸ್. ಆಮೇಲೆ ಕೂಡ ನೆಕ್ಸ್ಟ್ ಟೈಮ್ ನಾನು ಅಪಿಯರ್ ಆಗಿದ್ದೀನಿ. ಆ ಟೈಮ್ಗೆ 2018 ಎಕ್ಸಾಮಲ್ಲಿ ಕೂಡ ನನಗೆ ಪ್ರಿಲಿಮಿನರಿ ಎಕ್ಸಾಮ್ ಕ್ಲಿಯರ್ ಆಗಿಲ್ಲ. ಈ ಕಾರಣ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಕಿ ಈ ಎಕ್ಸಾಮ್ ತುಂಬ ಅನ್ಪ್ರಿಡಿಕ್ಟಬಲ್ ಟೈಪ್ ಇದೆ. ಈ ಥರ ಎಲ್ಲ ಕಿ ನಿಮಗೆ ಒನ್ ಟೈಮ್ ಸೆಲೆಕ್ಷನ್ ಆಗಿದೆ, ಒನ್ ಟೈಮ್ ನೀವು ಇಂಟರ್ವ್ಯೂ ಅಲ್ಲಿ ಅಪಿಯರ್ ಆಗಿದ್ದೀರಾ, ನೆಕ್ಸ್ಟ್ ಟೈಮ್ಗೆ ಮತ್ತೆ ಸೆಲೆಕ್ಷನ್ ಆಗುತ್ತೆ, ಈ ಥರ ಎಲ್ಲ. ಸೊ ತುಂಬ ಅನ್ಪ್ರಿಡಿಕ್ಟಬಲ್ ಇದೆ ಈ ಎಕ್ಸಾಮ್. ಮತ್ತು ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತೀವಿ. 2017 ಎಕ್ಸಾಮ್ ಕ್ಲಿಯರ್ ಆಗಿದೆ ಅಂದರೆ ನಿಮಗೆ ಸರ್ವಿಸ್ ಅಲಾಟ್ ಆಗುತ್ತೆ. ಸೊ ದಟ್ ಬ್ಯಾಚ್ ಇಸ್ ಕಾಲ್ಡ್ ಎಸ್ 2018 ಬ್ಯಾಚ್. So I am from Indian Police Service 2018 batch. Then I trained in National Police Academy Hyderabad. I would like to show this small video of around 6 minutes. Andre it is a video made in National Police Academy Hyderabad. I was also a part of this initiative. We made this video to motivate the youth so that they can be inspired to join the services, especially the Indian Police Service. From potential to perfection, a journey of body, mind and soul towards excellence in knowledge, skills and attitudes, where today's grooming makes tomorrow's guardians. The National Police Academy here is the apex police training institute in the country, and we train the police leadership of the country. The entrants to the Indian Police Service are graduates from all disciplines, socio-economic strata and from all parts of the country. The young and bright entrants who join the Indian Police Service are molded into sensitive and competent police officers here. And the academy takes pride in being a part of their transformational journey. Now, this training institute was established right after independence in the year 1948 as the Central Police Training College.
It was rechristened as the National Police Academy in 1967, and in 1974 it was named after the Iron Man of India and called the Sardar Vallabhbhai Patel National Police Academy. As per the Gore Committee recommendations, the academy required a larger campus, a central location, and a location next to a big city. Hence, this academy was located in Hyderabad in the year 1975. Over an intensive 2-year course combining indoor and outdoor training, we ensure that they master the required domain, functional and behavioral competencies that a modern police officer must have. Indoor training doesn't mean classroom teaching alone. It's also hands-on training. ಟಫ್ ಫಿಸಿಕಲ್ ಟ್ರೈನಿಂಗ್ ಇದೆ, ಬಟ್ ಇಟ್ ಈಸ್ ಆಲ್ ಪಾರ್ಟ್ ಆಫ್ ದ ಸರ್ವಿಸ್. ತುಂಬ ಅಡ್ವೆಂಚರಸ್ ಟ್ರೈನಿಂಗ್ ಇದೆ. ಐ ಹೋಪ್ ಯು ಆಲ್ ವಿಲ್ ಫೀಲ್ ಮೋಟಿವೇಟೆಡ್ ಆಫ್ಟರ್ ಸೀಯಿಂಗ್ ದಿಸ್ ವಿಡಿಯೋ. ಆಮೇಲೆ ಮೂವಿಂಗ್ ಫಾರ್ವರ್ಡ್ ನಾವು ನಮ್ಮ ಡಿಸ್ಕಷನ್ ಸ್ಟಾರ್ಟ್ ಮಾಡ್ತೀವಿ. ಆಸ್ ಐ ಸೈಡ್ ಇನ್ ದ ಸ್ಟಾರ್ಟಿಂಗ್, ದೇರ್ ಆರ್ ಮೆನಿ ಸರ್ವಿಸಸ್, ಅರೌಂಡ್ 20 ಸರ್ವಿಸಸ್ ವಿಚ್ ಆರ್ ಸೆಲೆಕ್ಟೆಡ್, ಇನ್ ವಿಚ್ ದ ಕ್ಯಾಂಡಿಡೇಟ್ಸ್ ಆರ್ ಸೆಲೆಕ್ಟೆಡ್ ಥ್ರೂ civil services examination. Out of that, 3 services are all India services. Those are Indian Administrative Service, Indian Police Service and Indian Forest Service. For example, I am from Madhya Pradesh. How I landed here in Karnataka? Because all these 3 services, Indian Forest Service, Indian Police Service and Indian Administrative Service, they have a cadre system. Selection ಇದಾದ್ಮೇಲೆ ನಿಮಗೆ ಒಂದು ಕ್ಯಾಡರ್ ಅಲಾಟ್ ಆಗುತ್ತೆ, ಸ್ಟೇಟ್ ಕ್ಯಾಡರ್ ಅಲಾಟ್ ಆಗುತ್ತೆ. ಫಾರ್ ನನಗೆ ಕರ್ನಾಟಕ ಕ್ಯಾಡರ್ ಅಲಾಟ್ ಆಗಿದೆ, ಕರ್ನಾಟಕ ಸ್ಟೇಟ್ ಕ್ಯಾಡರ್ ಅಲಾಟ್ ಆಗಿದೆ. ಸೊ ನನ್ನ ಪೂರ್ತಿ ಸರ್ವಿಸ್ ಕರ್ನಾಟಕ ಸ್ಟೇಟಲ್ಲಿ ಆಗುತ್ತೆ. I will serve only in Karnataka. There are other options also, like I can go to CBI, I can go to Intelligence Bureau, RAW, CRPF, other paramilitary forces, and even I can work in the other ministries also. But once a cadre is allotted, it will stay till your retirement. Same is there for Indian Administrative Service and Indian Forest Service. Apart from that, all other services which are mentioned on the right side, these are Group A services. All are Group A services, these are central services. So all these services serve with the central government only. Civil Services Examination pattern ಬಗ್ಗೆ ಮಾತಾಡ್ತೀನಿ. ಆಲ್ರೆಡಿ ಈ ಥರ ಲಾಸ್ಟ್ ವೀಕ್ ಕೂಡ ಪ್ರೋಗ್ರಾಮ್ ಆಗಿದೆ, ಬಟ್ ಮತ್ತೆ ನಾನು ಮಾತಾಡ್ತೀನಿ. First stage of the civil services examination is preliminary exam. Preliminary exam ಅಲ್ಲಿ as per data approximately ಪ್ರತಿ ವರ್ಷ around 10 lakh candidates are appearing, more than 10 lakhs every year. Then this preliminary exam is having 2 papers.
One is general studies, which contains all the subjects like economics, geography, history, current affairs, environment. And second paper is CSAT. CSAT paper is aptitude and reasoning. Andre maths ide, logical reasoning ide, ee tara puzzle questions ide. That type of questions are a part of CSAT exam. After appearing in the preliminary exam, in mains exam, only around 10,000 to 15,000 candidates are selected. In prelims only, many of the candidates are not able to reach to the mains stage because mains stage has a very less number of selection rate. In mains exam, only 10 to 15,000 candidates will be appearing. In mains exam, there will be 9 papers. All these 9 papers will be written examinations of 3 hours each. And one paper will be from 9 to 12, second paper will be from 2 to 5. Every day there will be 2 papers. Within a week all these 9 papers will be completed. So among these 9 papers, one paper is of essay, second is there are 2 examinations for language papers. English is a compulsory language which you have to clear, qualify in the exam. Second language is your mother tongue. For example, you can choose Kannada. I had appeared in Hindi exam, so similarly other languages are also there. English and your mother tongue, these 2 papers are only qualifying in nature. The marks you secure in these examinations are not included for selection in the merit list. After that, there are 4 general studies paper. GS 1, 2, 3, 4, there are different kind of syllabus for all these 4 papers. We will discuss when we go forward. Apart from that, there are 2 optional papers of one subject. So there is a list of 42 subjects, out of which you have to select one optional paper. And for that, there will be 2 papers. So all these 9 papers are descriptive type papers. After that, there is the interview stage. In interview stage, around 2,500 candidates will be selected. And after the interview, around 1,000 seats are there every year. Out of those 1,000 seats, 180 seats are for IAS, 200 seats are for IPS, and rest for all other services. So this is the syllabus of the prelims exam. ಇದು ಈ ಥರ ಕಾಣಿಸ್ತಾ ಇದೆ ಕಿ ತುಂಬ ಕಡಿಮೆ ಇದೆ, ಬಟ್ ಈ ಥರ ಇಲ್ಲ. ಸಿವಿಲ್ ಸರ್ವಿಸಸ್ ಪ್ರಿಪ್ರೇಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ ಟೈಮ್ಗೆ ಎಲ್ಲರೂ ಈ ಥರ ಹೇಳ್ತಾರೆ ಕಿ ಎವ್ರಿಥಿಂಗ್ ಅಂಡರ್ ದ ಸನ್ ಇಸ್ UPSC ಸಿಲೆಬಸ್. ನೀವು ಏನೇನು ನೋಡ್ತೀರಾ, ಏನೇನು ಮಾತಾಡ್ತೀರಾ, ಏನೇನು ನ್ಯೂಸ್ ಇದೆ, ಏನೇನು ಕರೆಂಟ್ ಅಫೇರ್ಸ್ ಇದೆ, ಯಾವ ಸಬ್ಜೆಕ್ಟ್ ಇದೆ, ಎಲ್ಲ UPSC ಪೂರ್ತಿ ಸಿಲೆಬಸ್ UPSC ಸಿಲೆಬಸ್ ಇದೆ, ಈ ಥರ ಮಾತಾಡ್ತಾರೆ ಎಲ್ಲರೂ. ಬಟ್ ಈ ಥರ ಡಿವೈಡ್ ಆಗಿದೆ. ಜನರಲ್ ಸ್ಟಡೀಸ್ ಪೇಪರ್ 1 ಅಲ್ಲಿ ಕರೆಂಟ್ ಇವೆಂಟ್ಸ್, ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಮೂಮೆಂಟ್, ದೆನ್ geography, polity, economics, environment and general science. Similarly for CSET, I told you that there is aptitude and reasoning. Apart from that, comprehension and interpersonal skills, communication skills, all these are tested. So this is phase 2 of the exam cycle, that is the mains examination. तो मैंने ऑलरेडी डिस्कस ಮಾಡಿದ್ದೀವಿ ನಿಮ್ಮೆಲ್ಲರ ಜೊತೆ ಕಿ 4 GS ಪೇಪರ್ಸ್ ಇದೆ. 4 GS ಪೇಪರ್ಸ್ದು ಈ ಥರ ನಾನು ಸಿಲೆಬಸ್ ಮೆನ್ಷನ್ ಮಾಡಿದ್ದೀನಿ. ಬಟ್ ವಿ ವಿಲ್ ಡಿಸ್ಕಸ್ ವೆನ್ ವಿ ಗೋ ಫಾರ್ವರ್ಡ್. ಅಪಾರ್ಟ್ ಫ್ರಮ್ ದಟ್ ನಿಮಗೆ ಹೇಳಿದ್ದೀನಿ ಕಿ ದೇರ್ ಆರ್ 14 ಸಬ್ಜೆಕ್ಟ್ಸ್ ಫ್ರಮ್ ಅಮಂಗ್ ವಿಚ್ ಯು ಕ್ಯಾನ್ ಚೂಸ್ ಅ ಆಪ್ಷನಲ್ ಸಬ್ಜೆಕ್ಟ್. ಅಪಾರ್ಟ್ ಫ್ರಮ್ ದಟ್ ದೇರ್ ಇಸ್ ಅ essay and qualifying papers for Indian languages. So this is the marks distribution of the exam. ಓನ್ಲಿ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ಆಗಿದೆ ಅದು ಕೌಂಟ್ ಆಗ್ತಾಯಿಲ್ಲ. ಇಟ್ ಈಸ್ ಓನ್ಲಿ ಕ್ವಾಲಿಫೈಯಿಂಗ್ ಇನ್ ನೇಚರ್. ಆ ಮಾರ್ಕ್ಸ್ ಮತ್ತೆ ಮೆರಿಟ್ ಲಿಸ್ಟ್ ಬಗ್ಗೆ ಕೌಂಟ್ ಆಗ್ತಾ ಇಲ್ಲ. ಓನ್ಲಿ ಮಾರ್ಕ್ಸ್ ವಿಚ್ ಯು ಸ್ಕೋರ್ ಇನ್ ಮೇನ್ಸ್ ಎಕ್ಸಾಮಿನೇಷನ್ ಆ್ಯಂಡ್ ಇಂಟರ್ವ್ಯೂ ಸ್ಟೇಜ್ ಆರ್ ಕೌಂಟೆಡ್ ಫಾರ್ ದ ಮೆರಿಟ್ ಲಿಸ್ಟ್. So mains examination, GS paper, there are 4 papers. Each paper is of 250 marks, so that is 1,000 marks. Then there are 2 optional papers, 250 each, that is 500. And one essay paper, that is of 250 marks. Language paper, there are 2. I told you it is only qualifying in nature, so those marks are also not included. This is worth 1,750 marks, 1,750 marks in mains examination. Then the interview is only of 275 marks. So total is around 2,025 marks. Then phase 3 interview stage ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಇಂಟರ್ವ್ಯೂ ಸ್ಟೇಜ್ ಅಕಾರ್ಡಿಂಗ್ ಟು UPSC ಅವರು ಆ್ಯನ್ಯುವಲ್ ರಿಪೋರ್ಟಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಟ್ ಈಸ್ ಅ ಓವರ್ ಆಲ್ ಪರ್ಸನಾಲಿಟಿ ಟೆಸ್ಟ್. ಈ ಥರ ಎಲ್ಲಕ್ಕೆ ನಿಮ್ಮ ನಾಲೆಜ್ ಟೆಸ್ಟ್ ಮಾಡ್ತಾರೆ, ನಿಮಗೆ ಎಷ್ಟು ಗೊತ್ತು, ಏನೇನು ಗೊತ್ತು, ಈ ಥರ ಮೆನ್ಷನ್ ಮಾಡ್ತಾರೆ. ಇಟ್ ಈಸ್ ಅ ಡಿಸ್ಕಷನ್. ಇಂಟರ್ವ್ಯೂ ಇಸ್
as per UPSC terms, it is called as personality test. They do not call it as interview. They call it as personality test. ನಿಮ್ಮ ಪರ್ಸ್ನಾಲಿಟಿ ಗೆ ಜಡ್ಜ್ ಮಾಡ್ತಾರೆ. ನಿಮ್ಮ ಪರ್ಸ್ನಾಲಿಟಿ ಹೇಗೆ ಥರ ಇದೆ, ಸಿವಿಲ್ ಸರ್ವಿಸಸ್ ಬಗ್ಗೆ ಆ್ಯಪ್ಟ್ ಇದೆ, ಆ್ಯಪ್ಟ್ ಇಲ್ಲ, ಮತ್ತು ಅವರು ಈ ಥರ ನಿಮಗೆ ಜಡ್ಜ್ ಮಾಡ್ತಾರೆ. ಬೇರೆ ಬೇರೆ ಒಪಿನಿಯನ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾರೆ. ನಿಮಗೆ ಒಪಿನಿಯನ್ ಏನಿದೆ, GST ಬಗ್ಗೆ ಏನು ಒಪಿನಿಯನ್ ಇದೆ, ಆಲ್ಸೋ ವಿ ಹ್ಯಾವ್ ಟು ಫಿಲ್ ಅ ಫಾರ್ಮ್ ಬೇಸ್ಡ್ ಆನ್ ದಟ್. ನಿಮ್ಮ ಹಾಬೀಸ್ ಏನಿದೆ, ಏನೇನು ಓದಿದ್ದೀರಾ ನೀವು, ಯಾವ ಡಿಗ್ರಿ ಇದೆ, ಎಲ್ಲ ಅವರು ಡಿಸ್ಕಸ್ ಮಾಡ್ತಾರೆ. It is kind of a discussion. The interview panel consists of 5 members. There are 5 members. Every member will ask question one by one. This interview normally goes on for 30 to 40 minutes. And the interview happens in UPSC Bhavan in New Delhi. So now we will talk about the basic resources. Andre ella ಮೋಸ್ಟ್ಲಿ ಏನಿದೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಕಿ ಹೇಗೆ ಥರ ಇದೆ ಸಿಲೆಬಸ್ ಕಾಣಿಸ್ತಾ ಇದೆ ಈ ಥರ ಆಗಿ ಕಡಿಮೆ ಇದೆ. ಬಟ್ ಎವ್ರಿಥಿಂಗ್ ಅಂಡರ್ ದ ಸನ್ ಇಸ್ UPSC ಸಿಲೆಬಸ್. ಬಟ್ ಸ್ವಲ್ಪ ಬೇಸಿಕ್ ರಿಸೋರ್ಸಸ್ ಇದೆ, ಎಲ್ಲರೂ ಆ ಬೇಸಿಕ್ ರಿಸೋರ್ಸಸ್ಗೆ ಫಾಲೋ ಮಾಡ್ತಾರೆ. ರೈಟ್ ಫ್ರಮ್ ದ ಪರ್ಸನ್ ಹೂ ಈಸ್ ಗೆಟಿಂಗ್ ದ ಫಸ್ಟ್ ರ್ಯಾಂಕ್, ಹೂ ಈಸ್ ಗೆಟಿಂಗ್ ದ ಲಾಸ್ಟ್ ರ್ಯಾಂಕ್, ಹೂ ಈಸ್ ನಾಟ್ ಗೆಟಿಂಗ್ ಸೆಲೆಕ್ಟೆಡ್, those who have prepared since many years, those who are still preparing now, they all follow these basic resources. तो ನಿಮ್ಮೆಲ್ಲರಿಗೆ ಇದು ಈ ಥರ ನಾವು ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ದೀವಿ. ನೀವೆಲ್ಲರೂ ಈ ಥರ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀರಾ. ದಿಸ್ ಇಸ್ ದ ಫಸ್ಟ್ ಥಿಂಗ್ ವಿಚ್ ಯು ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಬುಕ್, ಮೋಸ್ಟ್ ಇಂಪಾರ್ಟೆಂಟ್ ರಿಸೋರ್ಸಸ್ ಫಾರ್ ಸಿವಿಲ್ ಸರ್ವಿಸಸ್ ಪ್ರಿಪರೇಷನ್ ಇಸ್ NCERT. NCERT books are the most important, and most of the topics which are covered in the NCERT are part of the syllabus. So basically most of the candidates ಯಾರಿಗೆ ಜಾಸ್ತಿ ಈ ಥರ ಮಾಹಿತಿ ಇಲ್ಲ ಕಿ ಏನು ಥರ ಸಿಲೆಬಸ್ ಇದೆ, ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮಲ್ಲಿ, ಅವರೆಲ್ಲರಿಗೆ ನಾನು ಈ ಥರ ಅಡ್ವೈಸ್ ಮಾಡ್ತೀನಿ. ನೀವು ಎಲ್ಲರೂ ಫ್ರಮ್ 6th class NCERT ಸ್ಟಾರ್ಟ್ ಮಾಡಿ. 6th class NCERT ವೆರಿ ಸಿಂಪಲ್ and easy also, but it is full of information and very helpful. ಮತ್ತೆ ಪೂರ್ತಿ NCERT ಸಿಲೆಬಸ್ ಈ ಥರ ಇದೆ ಕಿ ಇಟ್ ಈಸ್ ಸ್ಟೆಪ್ ಬೈ ಸ್ಟೆಪ್. ಸೊ ಈ ಥರ ನೀವು ಒಂದು ಸ್ಟೆಪ್ ಮಿಸ್ ಮಾಡ್ತೀರ, ಸ್ವಲ್ಪ ಸಿಲೆಬಸ್ ಮಿಸ್ ಆಗುತ್ತೆ. So starting from class 6 NCERTs till class 12 NCERTs are normally referred by the civil services aspirant. Then history is divided into 3 parts: ancient India, medieval India and modern India. For ancient India, class 11th old NCERT is followed. For medieval India, class 11th old NCERT is followed. All these basic resources are available on internet. ನೀವು ಇಂಟರ್ನೆಟಲ್ಲಿ ಸರ್ಚ್ ಮಾಡ್ತಾರ ಬೇಸಿಕ್ ರಿಸೋರ್ಸಸ್ ಏನಿದೆ. ಅದರ್ವೈಸ್ ಈ PPT ಕೂಡ ನಿಮ್ಮ ಎಲ್ಲರ ಜೊತೆ ನಾನು ಶೇರ್ ಮಾಡ್ತೀನಿ. ಏನೇನು ಬೇಸಿಕ್ ರಿಸೋರ್ಸಸ್ ಮೆನ್ಷನ್ ಮಾಡಿದ್ದೀವಿ ನಾವು ಎಲ್ಲ ಇಂಟರ್ನೆಟಲ್ಲಿ ಸಿಗುತ್ತೆ. ಅದರ್ವೈಸ್ ಏನು ಶಾಪ್ ಇದೆ, ಸ್ಟೇಷನರಿ ಶಾಪ್, ಆ ಶಾಪಲ್ಲಿ ಸಿವಿಲ್ ಸರ್ವಿಸಸ್ ಮಟೀರಿಯಲ್ ಅವೈಲೇಬಲ್ ಇದೆ. ಆ ಶಾಪಲ್ಲಿ ಕೂಡ 100% ಸಿಗುತ್ತೆ ನಿಮಗೆ. ಬಿಕಾಸ್ ದಿಸ್ ಇಸ್ ದ ಮೋಸ್ಟ್ ಬೇಸಿಕ್ ರಿಸೋರ್ಸಸ್ ವಿಚ್ ಒನ್ ಸ್ಟಾರ್ಟ್ with for the preparation. After that, in geography also, this 11th and 12th NCERT, then there is a book called GC Leong, which is a part of ICSE syllabus that is followed. After that, in economics class 11th and 12th NCERT, Sriram IAS notes I have mentioned, that is a coaching. These notes are also available online. After that, environment, Shankar IAS was also a coaching, but the notes are available online. In polity is basically constitution and governance. There's a book called Lakshmikant by Tata McGraw-Hill. That is a very important book and everyone follows that book. After that, in current affairs tumba important ide ee exam ಬಗ್ಗೆ. Mostly last 1 year current affairs is followed for this exam. ಕರೆಂಟ್ ಅಫೇರ್ಸ್ ಬಗ್ಗೆ ಸಮಸ್ಯೆ ಏನಿದೆ, ಎಲ್ಲರೂ ಈ ಥರ ಹೇಳ್ತಾರೆ ಕಿ ನ್ಯೂಸ್ ಪೇಪರ್ ತುಂಬ ಇಂಪಾರ್ಟೆಂಟ್ ಇದೆ ಮತ್ತು ನೀವು ಸ್ವಂತ ನೋಟ್ಸ್ ಪ್ರಿಪೇರ್ ಮಾಡಲಿ ನ್ಯೂಸ್ ಪೇಪರಿಂದ. ಬಟ್ ಏನಿದೆ, ವಿ ಆಲ್ ಆರ್ ಹ್ಯೂಮನ್ಸ್. ಸಮ್ಟೈಮ್ಸ್ ಏನಿದೆ, ನೀವು ನ್ಯೂಸ್ ಪೇಪರ್ ಓದಿದ್ದೀರಾ, ಆ ಟೈಮ್ಗೆ ನೋಟ್ಸ್ ಪ್ರಿಪೇರ್ ಮಾಡಿದ್ದೀರಾ, ಬಟ್ ಬಿಕಾಸ್ ಆಫ್ ಲೆಸ್ ಕನ್ಸಂಟ್ರೇಷನ್ ಆರ್ ಬಿಕಾಸ್ ಆಫ್ ಅವರ್ ಮಿಸ್ಟೇಕ್ ವಿ ಕ್ಯಾನ್ ಸ್ಕಿಪ್ ಸಮ್ ನ್ಯೂಸ್ ಐಟಮ್ ವಿಚ್ ವಾಸ್ ಇಂಪಾರ್ಟೆಂಟ್. ಈ ಕಾರಣ ಬಗ್ಗೆ ಕರೆಂಟ್ ಅಫೇರ್ಸ್ ಬಗ್ಗೆ ಬೇರೆ ಬೇರೆ ಕೋಚಿಂಗ್ ಇಂದ ಮಂತ್ಲಿ ಮ್ಯಾಗಝೀನ್ಸ್ ಸಿಗುತ್ತೆ. ಐ ಹ್ಯಾವ್ ಫಾಲೋಡ್ ವಿಷನ್ IAS ಮ್ಯಾಗಝೀನ್ಸ್. ದೀಸ್ ಮ್ಯಾಗಝೀನ್ಸ್ ಆರ್ ಆಲ್ಸೋ ಅವೈಲೇಬಲ್ ಆನ್ಲೈನ್. Similarly, then there is a paper 2 which we were talking about, CSET exam, Civil Services Aptitude Test. ಈ ಎಕ್ಸಾಮಲ್ಲಿ ಮೆಂಟಲ್ ಎಬಿಲಿಟಿ, ಲಾಜಿಕಲ್ ರೀಸನಿಂಗ್, ಕಾಂಪ್ರಿಹೆನ್ಷನ್ ಸ್ಕಿಲ್ಸ್, ಬೇರೆ ಬೇರೆ ಥರ ಈ ಥರ ಕ್ವಶನ್ಸ್ ಸಿಗುತ್ತೆ. ಈ ಪೇಪರ್, ಇದು ಸೆಕೆಂಡ್ ಪೇಪರ್ ಬಗ್ಗೆ ಮಾತಾಡಲ್ಲ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸೆಕೆಂಡ್ ಪೇಪರ್ ಕೂಡ ಕ್ವಾಲಿಫೈಯಿಂಗ್ ಇನ್ ನೇಚರ್ ಇದೆ. ಇಟ್ ಈಸ್ ಅ 200 marks ಪೇಪರ್. ಔಟ್ ಆಫ್ ದ್ಯಾಟ್ ಯು ಹ್ಯಾವ್ ಟು ಓನ್ಲಿ ಸ್ಕೋರ್ 66 marks ಟು ಕ್ವಾಲಿಫೈ.
So only GS1, GS paper, which was the paper 1 in preliminary exam, only ಆ ಪೇಪರ್ದು ಮಾರ್ಕ್ಸ್ ನಿಮಗೆ ಅವಶ್ಯಕತೆ ಇದೆ ಫಾರ್ ಕ್ವಾಲಿಫೈಯಿಂಗ್. ಓನ್ಲಿ ದೀಸ್ ಮಾರ್ಕ್ಸ್ ಆರ್ ಕೌಂಟೆಡ್ ಫಾರ್ ಕ್ವಾಲಿಫಿಕೇಶನ್. Otherwise, paper 2 is only you have to score 66 marks. These marks will not be counted for your selection in the preliminary exam. ಮತ್ತೆ ನ್ಯೂಸ್ ಪೇಪರ್ ಬಗ್ಗೆ ಎಲ್ಲರೂ ಕೇಳ್ತಾರೆ, ಯಾವ ನ್ಯೂಸ್ ಪೇಪರ್ ರಿಫರ್ ಮಾಡೋಕ್ಕೆ ಅವಶ್ಯಕತೆ ಇದೆ. ನಾನು ಎರಡು ನ್ಯೂಸ್ ಪೇಪರ್ಸ್ ತುಂಬ ಇಂಪಾರ್ಟೆಂಟ್ ಇದೆ, ದ ಹಿಂದೂ ಆ್ಯಂಡ್ ದ ಇಂಡಿಯನ್ ಎಕ್ಸ್ಪ್ರೆಸ್. ಎಲ್ಲರೂ ಮೋಸ್ಟ್ಲಿ ಯಾರು ಯು ಪಿ ಎಸ್ ಸಿ ಎಸ್ಪಿರೆಂಟ್ಸ್ ಇದೆ ಮೋಸ್ಟ್ಲಿ ಈ ಎರಡು ಪೇಪರ್ಸ್ಗೆ ಫಾಲೋ ಮಾಡ್ತಾರೆ. ನೀವು ಕೂಡ ಒಂದು ಪೇಪರ್ಗೆ ಚೂಸ್ ಮಾಡಿ, ಐದರ್ ದ ಹಿಂದೂ ಆರ್ ದ ಇಂಡಿಯನ್ ಎಕ್ಸ್ಪ್ರೆಸ್. ಅಂದರೆ ಈ ಎರಡು ಪೇಪರಲ್ಲಿ ಜಾಸ್ತಿ ಪ್ರಿಫರ್ ಯಾಕೆ ಮಾಡ್ತಾರೆ ಕಿ ಈ ಎರಡು ಪೇಪರ್ಸಲ್ಲಿ ನ್ಯೂಸ್ ಪೇಪರ್ಸಲ್ಲಿ ಜಾಸ್ತಿ ಎಂಟರ್ಟೈನ್ಮೆಂಟ್ ಟೈಪ್ ನ್ಯೂಸ್ ಇದೆ, ಅಡ್ವರ್ಟೈಸ್ಮೆಂಟ್ಸ್ ಇದೆ, ಈ ಥರ ಜಾಸ್ತಿ ಇಲ್ಲ. ಇದು ಈ ನ್ಯೂಸ್ ಪೇಪರ್ಸ್ ಕೂಡ ಸ್ವಲ್ಪ ಆಸ್ಪಿರೆಂಟ್ಸ್ ಫೋಕಸ್ಡ್ ಇದೆ. ಆಸ್ಪಿರೆಂಟ್ಸ್ಗೆ ಹೇಗೆ ಥರ ಅವಶ್ಯಕತೆ ಇದೆ ಇನ್ಫಾರ್ಮೇಷನ್ದು, ಯಾವ ನ್ಯೂಸ್ ಇಂಪಾರ್ಟೆಂಟ್ ಇದೆ, ಈ ಥರದ ನ್ಯೂಸ್ ಜಾಸ್ತಿ ಪೇಪರ್ಸಲ್ಲಿ ಇದೆ. ಮೋಸ್ಟ್ಲಿ ಎಲ್ಲ ಸಿವಿಲ್ ಆಸ್ಪಿರೆಂಟ್ಸ್ ಈ ಎರಡು ನ್ಯೂಸ್ ಪೇಪರ್ಸ್ಗೆ ಫಾಲೋ ಮಾಡ್ತಾರೆ. ನಿಮ್ಮ ಎಲ್ಲರಿಗೆ ಇದು ಅಡ್ವೈಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಸುಮಾರು ಜನ ಸ್ಕೂಲಲ್ಲಿ ಇದ್ದಾರೆ, ಈಗ ಕಾಲೇಜಲ್ಲಿ ಇದ್ದಾರೆ, ಗ್ರ್ಯಾಜುಯೇಷನ್ಗೆ ಸ್ವಲ್ಪ ಸಮಯ ಇದೆ, ಪ್ರಿಪ್ರೇಷನ್ ನೀವು ಸ್ವಲ್ಪ ಟೈಮ್ ಇದಾದಮೇಲೆ ಸ್ಟಾರ್ಟ್ ಮಾಡ್ತಾರೆ ಮೇ ಬಿ. ಬಟ್ ನಿಮ್ಮ ಎಲ್ಲರಿಗೆ ಒಂದು ಅಡ್ವೈಸ್ ಮಾಡ್ತೀನಿ ಕಿ ಅಟ್ಲೀಸ್ಟ್ ಒಂದು ನ್ಯೂಸ್ ಪೇಪರ್ ಸ್ಟಾರ್ಟ್ ಮಾಡಿ, ಸ್ಟಾರ್ಟ್ ರೀಡಿಂಗ್ ಅ ನ್ಯೂಸ್ ಪೇಪರ್. It will be very helpful whether you prepare for the UPSC exam or not. It will be very helpful because it will some important news to you. It will make you conscious of your surroundings and your general knowledge will also. ನಾನು ಏನೇನು ಸ್ಟಡಿ ಮಟೀರಿಯಲ್ ಮೆನ್ಷನ್ ಮಾಡಿದ್ದೀನಿ ಎಲ್ಲ ಇಂಟರ್ನೆಟಲ್ಲಿ ಅವೈಲೇಬಲ್ ಇದೆ. ದಟ್ ಈಸ್ ದ ಬ್ಯೂಟಿ ಆಫ್ ಇಂಟರ್ನೆಟ್. ಎಲ್ಲ ರಿಸೋರ್ಸಸ್ ಈಗ ಇಂಟರ್ನೆಟಲ್ಲಿ ಅವೈಲೇಬಲ್ ಇದೆ. ನಾನು ಏನೇನು ಬುಕ್ ಮೆನ್ಷನ್ ಮಾಡಿದ್ದೀವಿ ಎಲ್ಲ ಬುಕ್ಸ್ ನಿಮಗೆ ಟೆಲಿಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ, ಅದರ್ವೈಸ್ ಇಂಟರ್ನೆಟಲ್ಲಿ ನೀವು ಜಸ್ಟ್ ಗೂಗಲ್ ಸರ್ಚ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಬಿಪಿನ್ ಚಂದ್ರ ಬುಕ್ ಮಾಡರ್ನ್ ಇಂಡಿಯಾ ಸರ್ಚ್ ಮಾಡ್ತೀರಾ, ನಿಮಗೆ PDF ಸಿಗುತ್ತೆ. ಸೊ ಆಲ್ ದ ರಿಸೋರ್ಸಸ್ ವಿಚ್ ಐ ಹ್ಯಾವ್ ಮೆನ್ಷನ್ಡ್ ಆರ್ ಅವೈಲೇಬಲ್ ಆನ್ಲೈನ್. ಅಪಾರ್ಟ್ ಫ್ರಮ್ ದಟ್, ಇದು ಸ್ವಲ್ಪ ವೆಬ್ಸೈಟ್ಸ್ಗೆ ನಾನು ಲಿಸ್ಟ್ ಮಾಡಿದ್ದೀನಿ ಯಾವ ವೆಬ್ಸೈಟ್ಸ್ ಇಂಪಾರ್ಟೆಂಟ್ ಇದೆ. ಬೇರೆ ಬೇರೆ ಸಬ್ಜೆಕ್ಟ್ಸ್ ಬಗ್ಗೆ ಸಮ್ ವೆಬ್ಸೈಟ್ಸ್ ಆರ್ ಇಂಪಾರ್ಟೆಂಟ್, ಮತ್ತು ಕರೆಂಟ್ ಅಫೇರ್ಸ್ ಬಗ್ಗೆ ಸಮ್ ವೆಬ್ಸೈಟ್ಸ್ ಆರ್ ಇಂಪಾರ್ಟೆಂಟ್. ಇದು ಸೆಕೆಂಡ್ ನಂಬರಲ್ಲಿ ಮೆನ್ಷನ್ ಮಾಡಿದ್ದೀನಿ ಇನ್ಸೈಟ್ಸ್ ಆನ್ ಇಂಡಿಯಾ, ಮತ್ತು ಥರ್ಡ್ IAS ಬಾಬಾ, ಮತ್ತು ಅನ್ಅಕಾಡೆಮಿ 6 ನಂಬರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈ 3 ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಬೆಂಗಳೂರಲ್ಲಿ ಕೂಡ ಅವರದ್ದು ಆಫೀಸ್ ಇದೆ. ವೆಬ್ಸೈಟ್ ಕೂಡ ಅವರದ್ದು ಇಂಪಾರ್ಟೆಂಟ್ ಇದೆ. ವೆಬ್ಸೈಟಲ್ಲಿ ಅವರು ಪದೇ ಇಂಪಾರ್ಟೆಂಟ್ ಆರ್ಟಿಕಲ್ಸ್, ಇಂಪಾರ್ಟೆಂಟ್ ಸ್ಟಡಿ ಮಟೀರಿಯಲ್, ಇಂಪಾರ್ಟೆಂಟ್ ರಿಸೋರ್ಸಸ್ ಅಪ್ಡೇಟ್ ಮಾಡ್ತಾರೆ. So you can also use the internet. Apart from that, because we are in Karnataka, so I want to bring to your notice Insights on India, IAS Baba, Unacademy, all these 3 coachings are also available in Bangalore. If someone wants to join any coaching, then these 3 coachings are available in Bangalore. Apart from that, many other coachings are also now giving online guidance to the aspirants. So online ಕೂಡ ಸ್ಟಾರ್ಟ್ ಆಗಿದೆ. ತುಂಬ aspirants ಈ ಥರ ಕೂಡ ಇದ್ದಾರೆ ಮನೆಯಲ್ಲಿ. They are seeing all the lectures, all the videos and preparing at home only. ಆಮೇಲೆ ಇದು ಎಲ್ಲ ಗೌರ್ಮೆಂಟ್ ವೆಬ್ಸೈಟ್ಸ್ ಇದೆ. ಏನಿದೆ, UPSC is a government body, it is a constitutional body. ಅವರದ್ದು ಸಿಲೆಬಸ್ ಹೇಗೆ ಥರ ಇದೆ ಕಿ ತುಂಬ ಟಾಪಿಕ್ಸ್, ತುಂಬ ಆರ್ಟಿಕಲ್ಸ್, ಇನ್ಫಾರ್ಮೇಷನ್ ನಮಗೆ ಗೌರ್ಮೆಂಟ್ ವೆಬ್ಸೈಟ್ಸಲ್ಲಿ ಕೂಡ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಬೇಸಿಕ್ ರಿಸೋರ್ಸಸಲ್ಲಿ NCERT ಮೆನ್ಷನ್ ಮಾಡಿದ್ದೀನಿ. NCERTದು ಸ್ವಂತ ವೆಬ್ಸೈಟ್ ಇದೆ. NCERT ಎಲ್ಲ ಮಟೀರಿಯಲ್ NCERT ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ಬೇರೆ yojana.gov.in ಇದು 2 ಮ್ಯಾಗ್ಝಿನ್ಸ್ ಇದೆ, ಯೋಜನಾ ಮ್ಯಾಗ್ಝಿನ್ ಆ್ಯಂಡ್ ಕುರುಕ್ಷೇತ್ರ ಮ್ಯಾಗ್ಝಿನ್. ಈ 2 ಮ್ಯಾಗ್ಝಿನ್ಸ್ಗೆ ಮೋಸ್ಟ್ಲಿ ಆಸ್ಪಿರೆಂಟ್ಸ್ ಫಾಲೋ ಮಾಡ್ತಾರೆ ಬೇರೆ ಬೇರೆ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಬಗ್ಗೆ. ಸೊ ಈ ಥರ ನಾನು ಮೆನ್ಷನ್ ಮಾಡಿದ್ದೀನಿ. ಮಿನಿಸ್ಟ್ರಿದು ವೆಬ್ಸೈಟ್ಸ್ ಇದೆ. ಅಂದರೆ ಏನಿದೆ, ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಒಂದು ಟಾಪಿಕ್ ಇದೆ ಸಿಲೆಬಸಲ್ಲಿ. ಸೊ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ವೆಬ್ಸೈಟಲ್ಲಿ ಕೂಡ ಅವರು ಅಪ್ಡೇಟ್ ಮಾಡ್ತಾರೆ ಬೇರೆ ಬೇರೆ ಇನ್ಫಾರ್ಮೇಷನ್ ಏನು ನಡ್ತಾ ಇದೆ ಮಿನಿಸ್ಟ್ರಿಯಲ್ಲಿ, ಏನು ಹೊಸ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಈ ಕಾರಣ ಬಗ್ಗೆ ಸುಮಾರು ಕ್ಯಾಂಡಿಡೇಟ್ಸ್ ಇದನ್ನು ಕೂಡ ಫಾಲೋ ಮಾಡ್ತಾರೆ. ಆಮೇಲೆ ಬೇರೆ ಬೇರೆ ಗೈಡೆನ್ಸ್ ಪ್ರೋಗ್ರಾಮ್ಸ್ ಕೂಡ ಇದೆ. ಆಫ್ಟರ್ ಸೆಲೆಕ್ಷನ್ ಮೆನಿ IAS ಆ್ಯಂಡ್ IPS ಆಫೀಸರ್ಸ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಯೂಟ್ಯೂಬಲ್ಲಿ ಮೇ ಬಿ ನೀವು ನೋಡಿದ್ದೀರಾ, ಫಾಲೋ ಮಾಡಿದ್ದೀರಾ. ಸುಮಾರು ಜನ ಗೈಡ್ ಮಾಡ್ತಾರೆ ಕ್ಯಾಂಡಿಡೇಟ್ಸ್ಗೆ. ಮತ್ತು ವಾಟ್ಸಪ್ ಗ್ರೂಪ್ ಇದೆ, ಕೋರಾ ಇದೆ. ಕೋರಾ ಗೊತ್ತು, ಒಂದು ಸೋಷಿಯಲ್ ಮೀಡಿಯಾ ವೆಬ್ಸೈಟ್ ಇದೆ ಕೋರಾ. ಐ ವಿಲ್ ಅಡ್ವೈಸ್ ಯು ವಿಸಿಟ್ ದಿಸ್ ವೆಬ್ಸೈಟ್ kora.com, QUORA.com. ಈ ವೆಬ್ಸೈಟಲ್ಲಿ ಕೂಡ ತುಂಬ ಸಿವಿಲ್ ಸರ್ವೆಂಟ್ಸ್ ಇದೆ. ನಾನೇ ಕೂಡ ಸುಮಾರು ಕ್ವೆಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ.
ಈ ವೆಬ್ಸೈಟ್ ಬೇರೆ ಸೋಷಲ್ ಮೀಡಿಯಾ ವೆಬ್ಸೈಟ್ಸ್ ಥರ ಎಲ್ಲ ಈ ವೆಬ್ಸೈಟಲ್ಲಿ ಹೇಗೆ ಥರ ಇದೆ, ನೀವು ಕ್ವಶನ್ ಏನು ಕೇಳ್ತೀರಾ ಆ ಕ್ವಶನ್ಗೆ ಬೇರೆ ಬೇರೆ ಜನ ಆನ್ಸರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಏನು ಕ್ವಶನ್ ಮಾಡ್ತೀರಾ ಸಿವಿಲ್ ಸರ್ವಿಸಸ್ ಬಗ್ಗೆ, ತೋ ಆ ಸಿವಿಲ್ ಸರ್ವಿಸಸ್ ಕ್ವಶನ್ ಬಗ್ಗೆ ಯಾರು ಅವೈಲೇಬಲ್ ಇದೆ ಆ ವೆಬ್ಸೈಟಲ್ಲಿ ಅವರು ಆನ್ಸರ್ ಮಾಡ್ತಾರೆ. ನನ್ನ ಕೂಡ ಪ್ರೊಫೈಲ್ ಇದೆ ವೆಬ್ಸೈಟಲ್ಲಿ, ನಾನೇ ಕೂಡ ಯೂಸ್ ಮಾಡಿದ್ದೀನಿ ಈ ವೆಬ್ಸೈಟ್ಗೆ. ತುಂಬ ಇಂಪಾರ್ಟೆಂಟ್ ವೆಬ್ಸೈಟ್ ಇದೆ, ಇಟ್ ವಿಲ್ ಹೆಲ್ಪ್ ಯು ಟು ಕ್ಲಿಯರ್ ಮೆನಿ ಡೌಟ್ಸ್. ಆಮೇಲೆ ಟೆಲಿಗ್ರಾಮಲ್ಲಿ ನೀವು ಸರ್ಚ್ ಮಾಡ್ತೀರಾ ತೋ ನಿಮಗೆ ಎಲ್ಲ ಸ್ಟಡಿ ಮಟೀರಿಯಲ್ ಇದೆ, ಗೈಡೆನ್ಸ್ ಬಗ್ಗೆ, ಮೆಂಟರ್ಶಿಪ್ ಪ್ರೋಗ್ರಾಮ್ಸ್ ಏನೇನು ನಡ್ತಾ ಇದೆ, ಕರೆಂಟ್ ಅಫೇರ್ ಮಟೀರಿಯಲ್ಸ್ ಇದೆ, ಎಲ್ಲ ನಿಮಗೆ ಟೆಲಿಗ್ರಾಮ್ ಗ್ರೂಪ್ಸಲ್ಲಿ ಕೂಡ ಸಿಗುತ್ತೆ. ಇದು ಎಲ್ಲ ಯಾಕೆ ಡಿಸ್ಕಸ್ ಮಾಡ್ತೀನಿ ಅಂದರೆ ಸುಮಾರು ಟೈಮ್ಸ್ ಏನಿದೆ, ನಾವು ಇಂಟರ್ನೆಟ್ ಇಸ್ ದೇರ್, ಎವ್ರಿ ಒನ್ ಇಸ್ ಹ್ಯಾವಿಂಗ್ ಸ್ಮಾರ್ಟ್ ಫೋನ್ಸ್, ನಿಮ್ಮೆಲ್ಲರ ಕಡೆ ಸ್ಮಾರ್ಟ್ ಫೋನ್ಸ್ ಇದೆ. ಮೊದಲಾಗಿ ಏನಿದೆ, ವೆನ್ ದೇರ್ ವಾಸ್ ನೋ ಇಂಟರ್ನೆಟ್, ವೆನ್ ದೇರ್ ವಾಸ್ ನೋ ಸ್ಮಾರ್ಟ್ ಫೋನ್ಸ್, at that time people used to say we do not have study material, ನನಗೆ ದಿಲ್ಲಿ ಹೋಗೋಕ್ಕೆ ಅವಶ್ಯಕತೆ ಇದೆ, ಓಲ್ಡ್ ರಾಜೇಂದ್ರ ನಗರ್ ಕರೋಲ್ ಬಾಗ್ ಏರಿಯಾ ಇದೆ ದಿಲ್ಲಿಯಲ್ಲಿ, ಎಲ್ಲ ಆಪ್ರೇಷನ್ ಆ ಜಾಗೆಯಲ್ಲಿ ನಡ್ತಾ ಇದೆ, ಮುಖರ್ಜಿ ನಗರ್ ಮತ್ತು ಓಲ್ಡ್ ರಾಜೇಂದ್ರ ನಗರ್. 10 years back everyone used to say ki I will have to go to Delhi to get the study material, I will have to go to Karol Bagh to get the study material. ಬಟ್ ನಿಮ್ಮೆಲ್ಲರಿಗೆ ಯಾಕೆ ಹೇಳ್ತೀನಿ, ಎಲ್ಲ ಮಟೀರಿಯಲ್ ನಿಮಗೆ ಏನೇನು ಬೇಕು ಎಲ್ಲ ಈಗ ಆನ್ಲೈನ್ ಅವೈಲೇಬಲ್ ಇದೆ. ಜಸ್ಟ್ ಇಫ್ ಯು ಸರ್ಚ್ ಇಟ್ ವಿತ್ ರೈಟ್ ಕೀವರ್ಡ್ಸ್ ಇಟ್ ವಿಲ್ ಬಿ ಅವೈಲೇಬಲ್. ಈಗ ಆಪ್ಷನಲ್ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ದೀನಿ. ದೇರ್ ಆರ್ 42 ಸಬ್ಜೆಕ್ಟ್ಸ್ ಇನ್ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್, ಔಟ್ ಆಫ್ ವಿಚ್ ಯು ಹ್ಯಾವ್ ಟು ಸಿಲೆಕ್ಟ್ ಒನ್ ಆಪ್ಷನಲ್ ಸಬ್ಜೆಕ್ಟ್. ದೇರ್ ವಿಲ್ ಬಿ 2 papers. ನಿಮ್ಮೆಲ್ಲರಿಗೆ ಹೇಳ್ತೀನಿ कि ಫಸ್ಟ್ ಇದು ಆಪ್ಷನಲ್ ಸಬ್ಜೆಕ್ಟ್ದು ಸಿಲೆಬಸ್ ಹೇಗೆ ಥರ ಇದೆ, ಇಟ್ ಈಸ್ ಆಫ್ ಮಾಸ್ಟರ್ಸ್ ಡಿಗ್ರಿ ಲೆವೆಲ್. ನಾವು ಫಾರ್ ಎಕ್ಸಾಂಪಲ್ ಜಾಗ್ರಫಿ, ನನ್ನ ಆಪ್ಷನಲ್ ಜಾಗ್ರಫಿ ಸಬ್ಜೆಕ್ಟ್ ಇದೆ, ನಾನು ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಓದಿದ್ದೀನಿ, ಬಟ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಸ್ವಲ್ಪ ಟಫ್ ಇದೆ, ಈ ಕಾರಣ ಬಗ್ಗೆ ನಾನು ಜಾಗ್ರಫಿಗೆ ಸೆಲೆಕ್ಟ್ ಮಾಡಿದ್ದೀನಿ. ಜಾಗ್ರಫಿದು ಸಿಲೆಬಸ್ ಹೇಗೆ ಥರ ಇದೆ, ಇಟ್ ಈಸ್ ಆಫ್ ಮಾಸ್ಟರ್ಸ್ ಡಿಗ್ರಿ ಲೆವೆಲ್. ಲೈಕ್ MA ಇನ್ ಜಾಗ್ರಫಿದು ಸಿಲೆಬಸ್ ಹೇಗೆ ಥರ ಇದೆ ಆ ಲೆವೆಲ್ದು ಸಿಲೆಬಸ್ UPSC ಎಕ್ಸಾಮಲ್ಲಿ ನಿಮಗೆ ಪ್ರಿಪೇರ್ ಮಾಡೋಕ್ಕೆ ಅವಶ್ಯಕತೆ ಇದೆ. तो ಔಟ್ ಆಫ್ 42 ಸಬ್ಜೆಕ್ಟ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಡೌಟ್ ಏನಿದೆ, ಹೌ ಟು ಚೂಸ್ ದ ಆಪ್ಷನಲ್ ಸಬ್ಜೆಕ್ಟ್ ಇನ್ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್. ಫಾರ್ ಎಕ್ಸಾಂಪಲ್ ನಾನೇ ನಿಮಗೆ ಹೇಳಿದ್ದೀನಿ, ನಾನು ಸಿವಿಲ್ ಇಂಜಿನಿಯರಿಂಗ್ ಓದಿದ್ದೀನಿ, ಇದಾದಮೇಲೆ ಕೂಡ ನಾನು ಜಾಗ್ರಫಿ ಸೆಲೆಕ್ಟ್ ಮಾಡಿದ್ದೀನಿ. ಯಾಕೆ? ಬಿಕಾಸ್ ಸಿವಿಲ್ ಇಂಜಿನಿಯರಿಂಗ್ ಆಪ್ಷನಲ್ ವಾಸ್ ಟಫ್ ಫಾರ್ ಮೀ. ವೆನ್ ಐ ವೆಂಟ್ ಥ್ರೂ ದ ಸಿಲೆಬಸ್, ನಾನು ಸಿಲೆಬಸ್ ನೋಡಿದ್ದೀನಿ, ಆ ಟೈಮ್ಗೆ ನನಗೆ ಈ ಥರ ವಿಚಾರ ಬಂದಿದೆ ಕಿ ಇಟ್ ಈಸ್ ವೆರಿ ಟಫ್ ಆ್ಯಂಡ್ ಐ ವಿಲ್ ಹ್ಯಾವ್ ಟು ಪುಟ್ ಅನ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಎಫರ್ಟ್ಸ್ ಟು ಪ್ರಿಪೇರ್ ದಿಸ್ ಆಪ್ಷನಲ್. ಈ ಕಾರಣ ಬಗ್ಗೆ ನಾನು ಹ್ಯುಮ್ಯಾನಿಟೀಸ್ ಅಂದರೆ ಆರ್ಟ್ಸ್ ಸಬ್ಜೆಕ್ಟ್ ಜಾಗ್ರಫಿ ಸೆಲೆಕ್ಟ್ ಮಾಡಿದ್ದೀನಿ. ನಾನು ಮೆನ್ಷನ್ ಮಾಡಿದ್ದೀನಿ, ಔಟ್ ಆಫ್ ಆಲ್ ದ ರೆಕಮೆಂಡೆಡ್ ಕ್ಯಾಂಡಿಡೇಟ್ಸ್, ಅಂದರೆ ಔಟ್ ಆಫ್ ಆಲ್ ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಆಫ್ ಲಾಸ್ಟ್ ಇಯರ್ 65% were from engineering background, but 80% of the candidates have chosen humanities subjects. So graduation subject, idu question, first question ಏನಿದೆ ನಮಗೆ, graduation subject should be chosen as a optional or not. ನನ್ನ ಅಡ್ವೈಸ್ ಏನಿದೆ, ನಿಮಗೆ ಅದು ಕಂಫರ್ಟೇಬಲ್ ಇದೆ, ನಿಮ್ಮ ಗ್ರ್ಯಾಜುಯೇಷನ್ ಸಬ್ಜೆಕ್ಟ್ ಕಂಫರ್ಟೇಬಲ್ ಇದೆ, ನಿಮಗೆ ಕಾನ್ಫಿಡೆನ್ಸ್ ಇದೆ ನಿಮ್ಮ ಮೇಲೆ ಕಿ ನೀವು ಸರಿಯಾಗಿ ಥರ ಓದಿದ್ದೀರ ಕಾಲೇಜಲ್ಲಿ, ಆಮೇಲೆ ನೀವು ಚೂಸ್ ಮಾಡಿ. ಸುಮಾರು ಜನ ಈ ಥರ ಇದೆ ಕಿ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಚೂಸ್ ಮಾಡ್ತಾರೆ, ಅವರು ಕೂಡ ದೇ ಆರ್ ಆಲ್ಸೋ ಗೆಟಿಂಗ್ ಸೆಲೆಕ್ಟೆಡ್. ದೆನ್ ದೇರ್ ಆರ್ ಡಾಕ್ಟರ್ಸ್ ಆಲ್ಸೋ, MBBS ಓದಿದ್ದಾರೆ, ಅವರು ಕೂಡ ಕ್ಲಿಯರ್ ಮಾಡ್ತಾರೆ. ತುಂಬ ಜನ ಬೇರೆ ಸಬ್ಜೆಕ್ಟ್ಸ್ ಜಸ್ಟ್ ಗ್ರ್ಯಾಜುಯೇಷನಲ್ಲಿ ಓದಿಲ್ಲ, ಬೇರೆ ಡಿಫ್ರೆಂಟ್ ಸಬ್ಜೆಕ್ಟ್ ಔಟ್ ಆಫ್ ದ ಬ್ಲೂ ಸೆಲೆಕ್ಟ್ ಮಾಡ್ತಾರೆ, ಅವರು ಕೂಡ ಸೆಲೆಕ್ಟ್ ಆಗ್ತಾ ಇದೆ. ಸೊ ಇಟ್ ಈಸ್ ಯುವರ್ ಚಾಯ್ಸ್ ಇನ್ ವಿಚ್ ಸಬ್ಜೆಕ್ಟ್ ಯು ಆರ್ ಕಂಫರ್ಟೇಬಲ್. ಬಟ್ ಮೋಸ್ಟ್ಲಿ ದ ಚಾಯ್ಸ್ ಈಸ್ ಬಿಟ್ವೀನ್ ಹ್ಯುಮ್ಯಾನಿಟೀಸ್ ಆ್ಯಂಡ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್. ಹ್ಯುಮ್ಯಾನಿಟೀಸ್ ಅಂದರೆ ಪೊಲಿಟಿಕಲ್ ಸೈನ್ಸ್ ಇದೆ, ದೆನ್ ಜೋಗ್ರಫಿ ಇದೆ, ಹಿಸ್ಟ್ರಿ ಇದೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ, ಈ ಥರ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇದೆ. तो ಈ ಸಬ್ಜೆಕ್ಟ್ಸ್ದು ಸಿಲೆಬಸ್ ಹೇಗೆ ಥರ ಇದೆ, ಸ್ವಲ್ಪ ಕಡಿಮೆ ಇದೆ ಕಂಪೇರ್ಡ್ ಟು ಟೆಕ್ನಿಕಲ್ ಸಬ್ಜೆಕ್ಟ್ಸ್. ಈ ಕಾರಣ ಬಗ್ಗೆ ಮೋಸ್ಟ್ಲಿ ಕ್ಯಾಂಡಿಡೇಟ್ಸ್ ಆರ್ಟ್ಸ್ ಸಬ್ಜೆಕ್ಟ್ಸ್ಗೆ ಚೂಸ್ ಮಾಡ್ತಾರೆ. ಆಮೇಲೆ ನಾನ್ ಕನ್ವೆನ್ಷನಲ್ ಸಬ್ಜೆಕ್ಟ್ಸ್ ಇದೆ. ಕನ್ವೆನ್ಷನಲ್ ಸಬ್ಜೆಕ್ಟ್ಸ್ ಅಂದರೆ ನೀವು ಓದಿಲ್ಲ ನಿಮ್ಮ ಗ್ರ್ಯಾಜುಯೇಷನ್ ಟೈಮಲ್ಲಿ, ಪೋಸ್ಟ್ ಗ್ರ್ಯಾಜುಯೇಷನ್ ಟೈಮಲ್ಲಿ ನಿಮಗೆ ಏನೂ ಸಂಬಂಧ ಇಲ್ಲ ಆ ಸಬ್ಜೆಕ್ಟ್ ಬಗ್ಗೆ, ಬಟ್ you have a interest in this subject. So nowadays we are seeing ki there is a subject called anthropology. Many of the candidates are choosing anthropology and getting selected. Then there are other subjects like psychology, philosophy, which normally if people are not from humanities background, they have not studied these subjects, but now they are choosing these subjects and getting selected. Similarly, yaru MBBS madidara, otherwise MBA agide, MBA alli management ಆಪ್ಷನಲ್ ಇದೆ, MBA ಸ್ಟೂಡೆಂಟ್ಸ್ ಬಗ್ಗೆ ಮ್ಯಾನೇಜ್ಮೆಂಟ್ ಆಪ್ಷನಲ್ ಇದೆ, MBBS ಬಗ್ಗೆ ಮೆಡಿಕಲ್ ಸೈನ್ಸ್ ಆಪ್ಷನಲ್ ಇದೆ, ಲಾ ಸ್ಟೂಡೆಂಟ್ಸ್ ಬಗ್ಗೆ ಲಾ ಆಪ್ಷನಲ್ ಇದೆ. ಈ ಥರದ್ದು ಆಪ್ಷನಲ್ಸ್ ಕೂಡ ಸುಮಾರು ಜನ ಸೆಲೆಕ್ಟ್ ಮಾಡ್ತಾರೆ, ಮತ್ತು ದೇ ಆರ್ ಆಲ್ಸೋ ಗೆಟಿಂಗ್ ಸೆಲೆಕ್ಟೆಡ್ ಇನ್ ದ ಸರ್ವಿಸಸ್.
ಸೊ ನನ್ನ ಅಡ್ವೈಸ್ ಈ ಥರ ಇದೆ, ನಿಮಗೆ ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆ, ಯಾವ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇದೆ, ಅದರ್ವೈಸ್ ನಿಮಗೆ ಸ್ವಲ್ಪ ರಿಸರ್ಚ್ ಕೂಡ ಮಾಡಿ, ಓಲ್ಡ್ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್ ನೋಡಿ, ಪ್ರೀವಿಯಸ್ ಇಯರ್ಸ್ ಪೇಪರ್ಸ್ ನೋಡಿ, ನಿಮಗೆ ಏನು ಕನೆಕ್ಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನೀವು MA ಮಾಡಿದ್ದೀರಾ ಆಲ್ರೆಡಿ ಜೋಗ್ರಫಿಯಲ್ಲಿ, ಆಮೇಲೆ ನೀವು ಜೋಗ್ರಫಿದು ಪೇಪರ್ ನೋಡಿ, ಲಾಸ್ಟ್ ಇಯರ್ಸ್ದು ಪೇಪರ್ ನೋಡಿ, ನಿಮಗೆ ಈ ಥರ ಕಾನ್ಫಿಡೆನ್ಸ್ ಸಿಗುತ್ತೆ ಕಿ ಓಕೆ ಐ ಹ್ಯಾವ್ ರೆಡ್ ದಿಸ್, ಐ ಹ್ಯಾವ್ ಸ್ಟಡೀಡ್ ದಿಸ್ ಡ್ಯೂರಿಂಗ್ ಮೈ ಪೋಸ್ಟ್ ಗ್ರ್ಯಾಜುಯೇಷನ್, ಡ್ಯೂರಿಂಗ್ ಮೈ ಗ್ರ್ಯಾಜುಯೇಷನ್, ದೆನ್ ಯು ಕ್ಯಾನ್ ಸೆಲೆಕ್ಟ್ ದಟ್ ಪೇಪರ್. ಸಿಮ್ಲರ್ಲಿ ಸಮ್ಟೈಮ್ಸ್ ಏನಿದೆ, ಬೇರೆ ನಿಮ್ಮ ಫ್ರೆಂಡ್ ಯಾವ ಸಬ್ಜೆಕ್ಟ್ ಚೂಸ್ ಮಾಡಿದಾರಾ, ನಿಮ್ಮ ಜೊತೆ ಯಾರು ಪ್ರಿಪ್ರೇಷನ್ ಮಾಡ್ತಾರೆ ಅವರು ಯಾವ ಸಬ್ಜೆಕ್ಟ್ ಚೂಸ್ ಮಾಡಿದಾರ, ನೀವು ಕೂಡ ಆ ಸಬ್ಜೆಕ್ಟ್ಗೆ ಚೂಸ್ ಮಾಡ್ತಾರೆ, ಈ ಥರ ಮಾಡಬಾರ್ದು. ಅಂದರೆ ಏನಿದೆ, ಯು ಹ್ಯಾವ್ ಟು ಫೈಂಡ್ ಔಟ್ your interest lies in which sector, which subject, and that subject only you should choose. ಕೋಚಿಂಗ್ ಬಗ್ಗೆ ನೋಡಿ, ನಾನು ಜನರಲ್ ಸ್ಟಡೀಸ್ ಬಗ್ಗೆ ಹೇಳಿದ್ದೀನಿ. ಜನರಲ್ ಸ್ಟಡೀಸ್ ಬಗ್ಗೆ ಆನ್ಲೈನ್ ರಿಸೋರ್ಸಸ್ ಇದೆ, ಆನ್ಲೈನ್ ಕೋಚಿಂಗ್ ಕೂಡ ಅವೈಲೇಬಲ್ ಇದೆ. ಬಟ್ ಕೋಚಿಂಗ್ ಬಗ್ಗೆ ಅವಶ್ಯಕತೆ ಇದೆ ಎಲ್ಲ, ಜನರಲ್ ಸ್ಟಡೀಸ್ ಬಗ್ಗೆ ಅದು ಬೇರೆ ಮ್ಯಾಟರ್ ಇದೆ. ಫಾರ್ ಎಕ್ಸಾಂಪಲ್, ನೀವು ಜಸ್ಟ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಏನೂ ಮಾಹಿತಿ ಇಲ್ಲ UPSC ಎಕ್ಸಾಮ್ ಬಗ್ಗೆ, ನೀವು ಮೊದಲೇ ಏನೂ ಡಿಸ್ಕಷನ್ ಮಾಡಿಲ್ಲ UPSC ಬಗ್ಗೆ, ಇಟ್ ಈಸ್ ಜಸ್ಟ್ ಯುವರ್ ಸ್ಟಾರ್ಟಿಂಗ್ ಆ್ಯಂಡ್ ಯುವರ್ subjects, basic subjects like history, geography, economics, all these subjects are less. ಮತ್ತೆ ನಿಮಗೆ ಕಡಿಮೆ ಕಾನ್ಫಿಡೆನ್ಸ್ ಇದೆ, ಸೊ ಯು ಶುಡ್ ಡೆಫಿನೆಟ್ಲಿ ಜಾಯ್ನ್ ಅ ಕೋಚಿಂಗ್ ಫಾರ್ ಜನರಲ್ ಸ್ಟಡೀಸ್ ಆಲ್ಸೋ. ಅದರ್ವೈಸ್ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ ಕಿ ಓಕೆ ನಾನು ಸರಿಯಾಗಿ ಥರ ಓದಿದ್ದೀನಿ, ಈ ಸಬ್ಜೆಕ್ಟ್ಸ್ ಬಗ್ಗೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ, ದೆನ್ ಯು ಕ್ಯಾನ್ ಸ್ಕಿಪ್ ದ ಕೋಚಿಂಗ್ ಫಾರ್ ಜನರಲ್ ಸ್ಟಡೀಸ್. ಬಟ್ ಕೋಚಿಂಗ್ ಫಾರ್ ಆಪ್ಷನಲ್ ಸಬ್ಜೆಕ್ಟ್ ಈಸ್ ಸಮ್ವಾಟ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ದ ಸಿಲೆಬಸ್ ಇಸ್ ಕ್ವೈಟ್ ಹ್ಯೂಜ್. ನಾನು ಹೇಳಿದ್ದೀನಿ ಮಾಸ್ಟರ್ಸ್ ಡಿಗ್ರಿ ಲೆವೆಲ್ದು ಸಿಲೆಬಸ್ ಅವಶ್ಯಕತೆ ಇದೆ ಪ್ರಿಪೇರ್ ಮಾಡೋಕ್ಕೆ ಆಪ್ಷನಲ್ ಸಬ್ಜೆಕ್ಟ್ ಬಗ್ಗೆ. ಸೊ ಮೋಸ್ಟ್ಲಿ ಫಾರ್ ಆಪ್ಷನಲ್ ಸಬ್ಜೆಕ್ಟ್ಸ್ ಪೀಪಲ್ ಚೂಸ್ ಕೋಚಿಂಗ್ ಸೆಂಟರ್ಸ್. ಆಮೇಲೆ ಮೋಸ್ಟ್ ಪ್ರಿಫರ್ಡ್ ಆಪ್ಷನಲ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಅಕಾರ್ಡಿಂಗ್ ಟು ಲಾಸ್ಟ್ ಆ್ಯನ್ಯುವಲ್ ರಿಪೋರ್ಟ್ ಆಫ್ UPSC ಇಯರ್ ಎಕ್ಸಾಮ್ ಆಗಿದೆ, ಆ ಎಕ್ಸಾಮಲ್ಲಿ ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಹ್ಯಾವ್ ಚೂಸನ್ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ ಸಬ್ಜೆಕ್ಟ್. ಆಮೇಲೆ ದೆನ್ ಸೆಕೆಂಡ್ ಚಾಯ್ಸ್ ವಾಸ್ ಸೋಷಿಯಾಲಜಿ, ಥರ್ಡ್ ವಾಸ್ ಜಾಗ್ರಫಿ, ದೆನ್ ಫೋರ್ತ್ ವಾಸ್ ಆಂಥ್ರೋಪಾಲಜಿ. ಸಿಮಿಲರ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಮೆನ್ಷನ್ ಮಾಡ್ತೀವಿ ನಿಮ್ಮೆಲ್ಲರಿಗೆ, ಅದು ಕನ್ನಡ ಲಿಟ್ರೇಚರ್ ಇದೆ. ಅಪಾರ್ಟ್ ಫ್ರಮ್ ಆಲ್ ದ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಸಬ್ಜೆಕ್ಟ್ಸ್, ಫಾರ್ ಎಕ್ಸಾಂಪಲ್ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಓನ್ಲಿ 3 ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಇದೆಯಾ ಈ ಆಪ್ಷನಲ್ ಸಬ್ಜೆಕ್ಟ್ ಚಾಯ್ಸ್ ಬಗ್ಗೆ. ಬೇರೆ ಎಲ್ಲ ಆರ್ಟ್ಸ್ ಸಬ್ಜೆಕ್ಟ್ಸ್ ಇದೆ, ಅದರ್ವೈಸ್ ಜೂಲಾಜಿ, ಬಾಟ್ನಿ, ಈ ಥರ ಸೈನ್ಸ್ ಸಬ್ಜೆಕ್ಟ್ಸ್ ಇದೆ, ಬಯಾಲಜಿ ಇದೆ. Apart from that, there is literature of all the languages, the scheduled languages, around 20 language paper also, among which you can choose from. So we are here in Karnataka and you all know Kannada so well because it is your mother tongue. So ನಿಮಗೆ ಒಂದು ಇಂಪಾರ್ಟೆಂಟ್ ಆಪ್ಷನ್ ಸಿಗುತ್ತೆ is ಕನ್ನಡ ಲಿಟ್ರೇಚರ್. ಲಾಸ್ಟ್ ವೀಕ್ ನಮ್ಮ SP ಸರ್ ಶ್ರೀ ನಾಗೇಶ್ ಸರ್ ಬಂದಿದ್ದಾರೆ, ನಿಮ್ಮೆಲ್ಲರಿಗೆ ಡಿಸ್ಕಸ್ ಮಾಡಿದ್ದಾರೆ. ಅವರು ಕೂಡ ಸೆಲೆಕ್ಷನ್ ಅಟೆಂಪ್ಟಲ್ಲಿ he has also appeared in Kannada literature. He is from Karnataka only. He is an insider in service. So he has also selected Kannada literature when he was selected. ನಿಮ್ಮೆಲ್ಲರಿಗೆ ಗಮನಕ್ಕೆ ಹೇಳ್ತೀನಿ ಇದು ಕಿ ಕನ್ನಡ ಲಿಟ್ರೇಚರ್ is also optional and many candidates appear every year and get selected. Last year around 83 candidates have appeared in Kannada literature as an optional subject, and out of that 7 candidates were selected. Recommended candidates to academic background ಬಗ್ಗೆ ಮೆನ್ಷನ್ ಮಾಡಿದ್ದೀನಿ. 65% of them were engineering students, 23% were from arts humanities background, 8% were from science background and 4% were from medical background. ಈ ಡಾಟಾ ನಿಮಗೆ ಹೇಳಿದ್ದೀನಿ, ಬಟ್ ಇದು ಈ ಥರ ಇಲ್ಲ ಕಿ ಓನ್ಲಿ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ ಆರ್ ಗೆಟಿಂಗ್ ಸೆಲೆಕ್ಟೆಡ್. ಏನಿದೆ, ಲಾಸ್ಟ್ ವೆನ್ ಐ ವಾಸ್ ಇನ್ ಕಾಲೇಜ್, ವೆನ್ ಐ ಹ್ಯಾಡ್ ಕ್ಲಿಯರ್ 12th ಕ್ಲಾಸ್, ಆ ಟೈಮ್ಗೆ ಸ್ವಲ್ಪ ಈ ಥರ ಇದೆ ಅಟ್ಮಾಸ್ಫಿಯರ್ಗೆ, ಎಲ್ಲರೂ ಇಂಜಿನಿಯರಿಂಗ್ ಓದ್ತೀರಾ, ಇಂಜಿನಿಯರಿಂಗ್ ಅದರ್ವೈಸ್ MBBS ಚೂಸ್ ಮಾಡ್ತಾರೆ. ಈ ಕಾರಣ ಬಗ್ಗೆ ಸ್ವಲ್ಪ ಲಾಸ್ಟ್ 10 yearsಲ್ಲಿ ಈ ಥರ ಚೇಂಜ್ ಆಗಿದೆ ಕಿ ಓನ್ಲಿ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ ಆರ್ ಗೆಟಿಂಗ್ ಸೆಲೆಕ್ಟೆಡ್. ಬಟ್ ವೆನ್ ವಿ ಗೋ ಟು ದ ಇಂಟರ್ವ್ಯೂ, ಫಸ್ಟ್ ಕ್ವಶನ್ ದೇ ಆಸ್ಕ್ ಇಸ್, ನೀವು ಇಂಜಿನಿಯರಿಂಗ್ ಓದಿದ್ದೀರಾ, ನೀವು BTech ಮಾಡಿದ್ದೀರಾ, ಯಾಕೆ ನೀವು ಸಿವಿಲ್ ಸರ್ವಿಸಸ್ಗೆ ಬರ್ತಾರಾ, ನಿಮಗೆ ಜಾಬ್ ಸಿಕ್ಕಲಿಲ್ಲ, ಇದು ಫಸ್ಟ್ ಕ್ವಶನ್ ಅದು ಮಾಡ್ತಾರೆ. ನಾನು ಫಸ್ಟ್ ಟೈಮ್ ಅಪಿಯರ್ ಆಗಿದ್ದೀನಿ 2015 ಇಂಟರ್ವ್ಯೂವಲ್ಲಿ. ನಾವು ಹೋಗಿದ್ದೀನಿ, ಸೀಟಲ್ಲಿ ಕೂತ್ಕೊಂಡಿದ್ದೀನಿ, ಫಸ್ಟ್ ಕ್ವಶನ್ ಅದೇ ಮಾಡಿದ್ದೀರಾ ಚೇರ್ಮನ್, ನೀವು ಸಿವಿಲ್ ಇಂಜಿನಿಯರಿಂಗ್ ಓದಿದ್ದೀರಾ, ಎಷ್ಟು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿದ್ದೀರಾ ಲಾಸ್ಟ್ ಇಯರ್. ಹೇಳಿದ್ದೀನಿ ಸರ್ ಇನ್ನೂ ಜಾಬ್ ಮಾಡ್ತಾ ಇಲ್ಲ ನಾನು. ದೆನ್ ಯಾಕೆ ಸಿವಿಲ್ ಸರ್ವಿಸಸ್ ಯಾಕೆ ಜಾಯಿನ್ ಮಾಡ್ತಾರಾ, ಸರ್ ಐ ಹ್ಯಾವ್ ಎ ಇಂಟ್ರೆಸ್ಟ್. ಬಟ್
ಸಮಟೈಮ್ಸ್ ಇಟ್ ಕಮ್ಸ್ ಆಸ್ ಅ ನೆಗೆಟಿವ್ ಟು ದೆಮ್ಗೆ. ನೀವು ಏನು ಡಿಗ್ರಿ ಮಾಡಿದಾರ ಆ ಡಿಗ್ರಿ ಯಾಕೆ ಫಾಲೋ ಅಪ್ ಮಾಡ್ತಾ ಇಲ್ಲ, ಯಾಕೆ ಆ ಡಿಗ್ರಿ ಹಿಂದೆ ಏನು ಜಾಬ್ ಸಿಗುತ್ತೆ ಆ ಜಾಬ್ ಯಾಕೆ ಮಾಡಲ್ಲ. You can always explain to them ki you have an interest, you want to join the civil services and all, but they will certainly question these things. ಮತ್ತೆ ಈ ಥರ ಕೂಡ ಎಲ್ಲ ಯು ಶುಡ್ ಆಲ್ಸೋ ನಾಟ್ ಕೀಪ್ ಇಟ್ ಇನ್ ಮೈಂಡ್ ಕಿ ಓನ್ಲಿ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ ಆರ್ ಗೆಟಿಂಗ್ ಸಿಲೆಕ್ಟೆಡ್ ಆರ್ ಓನ್ಲಿ ಆರ್ಟ್ಸ್ ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ಸಿಲೆಕ್ಟೆಡ್. ನೀವು ಸರಿಯಾಗಿ ಥರ ಪ್ರಿಪೇರ್ ಮಾಡ್ತಾರೆ, ದೆನ್ ಇಫ್ ಯು ಪುಟ್ 100% ಹಾರ್ಡ್ ವರ್ಕ್, ದೆನ್ obviously there will be more chances for you. It does not matter what is your background. Then we will talk about strategy. First and foremost, most important thing is understanding the exam and the syllabus. ಸಿಲೆಬಸ್ ಬಗ್ಗೆ ನಾನು ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ ಸಿಲೆಬಸ್ ನಿಮಗೆ ತೋರಿಸಿದ್ದೀನಿ, ಹೇಳಿದ್ದೀನಿ ಕಿ ಈ ಥರ ಕಡಿಮೆ ಕಾಣಿಸ್ತಾ ಇದೆ, ಬಟ್ ಈ ಥರ ಕಡಿಮೆ ಇಲ್ಲ. ಬಟ್ ಇಟ್ ಈಸ್ ವೆನ್ ಯು ಸಿ ದ ಸಿಲೆಬಸ್ ಆಫ್ ಮೇನ್ಸ್ ಎಕ್ಸಾಮಿನೇಷನ್ ಬಗ್ಗೆ ನಾನು ಹೇಳಿದ್ದೀನಿ ನಿಮಗೆ. ದೇರ್ ಆರ್ 7 ಪೇಪರ್ಸ್, ಡಿಸ್ಕ್ರಿಪ್ಟಿವ್ ಪೇಪರ್ಸ್ ಪ್ಲಸ್ 2 ಲ್ಯಾಂಗ್ವೇಜ್ ಪೇಪರ್ಸ್. ಲ್ಯಾಂಗ್ವೇಜ್ ಪೇಪರ್ is of only 10th class level, but apart from that all these 7 papers are of master's degree level. तो ತುಂಬ ಹ್ಯೂಜ್ ಸಿಲೆಬಸ್ ಇದೆ ಈ ಥರ. ಇಟ್ ಈಸ್ ವೆರಿ ಕಾಂಪ್ರಿಹೆನ್ಸಿವ್ ಸಿಲೆಬಸ್ ನಿಮಗೆ ಅವೈಲೇಬಲ್ ಇದೆ ಆನ್ಲೈನ್, ನಾನು ಆ್ಯಡ್ ಮಾಡಲ್ಲ. ಅಂದರೆ ಇಟ್ ಈಸ್ ಆಫ್ 4-5 pages. ಬಟ್ ನೀವು ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀರ, ನನ್ನ ಅಡ್ವೈಸ್ ಇದೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ಎಲ್ಲ ಸಿಲೆಬಸ್ ಓದಿ. ಏನೇನು ಪಾರ್ಟ್ ಇದೆ ಸಿಲೆಬಸ್ದು, ಯಾವ ಟಾಪಿಕ್ ಇದೆ. ಫಾರ್ ಎಕ್ಸಾಂಪಲ್ ಜೋಗ್ರಫಿ ಇದೆ, तो ಇಟ್ ಈಸ್ ಓನ್ಲಿ ಇಂಡಿಯನ್ ಜೋಗ್ರಫಿ और ವರ್ಲ್ಡ್ ಜೋಗ್ರಫಿ. ಇಟ್ ಈಸ್ ಹಿಸ್ಟ್ರಿ ಸಬ್ಜೆಕ್ಟ್ ಇದೆ, तो ಹಿಸ್ಟ್ರಿಯಲ್ಲಿ ವರ್ಲ್ಡ್ ಜೋಗ್ರಫಿ ಕೂಡ ಇದೆ ಪಾರ್ಟ್ ಆಫ್ ದ ಸಿಲೆಬಸ್. और ಅದರ್ವೈಸ್ ಓನ್ಲಿ ಮಾಡರ್ನ್ ಹಿಸ್ಟ್ರಿ ಇದೆ, ಏನ್ಷಿಯಂಟ್ ಹಿಸ್ಟ್ರಿ ಇದೆ. तो ಈ ಥರ ನಿಮಗೆ ಅವಶ್ಯಕತೆ ಇದೆ कि you should be thorough with the syllabus. So first and foremost when you start preparing for the exam, download the syllabus and go through it in detail, because it is very comprehensive in nature and you should read each and every line of that syllabus and try to find out ki whether you have the resources for this topic. Or then self analysis ತುಂಬ ಇಂಪಾರ್ಟೆಂಟ್ ಇದೆ. ಅಂದರೆ ಎಲ್ಲ ಸ್ಟೂಡೆಂಟ್ಸ್ದು ಬೇರೆ ಬೇರೆ ಥರ ಲೆವೆಲ್ ಇದೆ. ನಾನು ಹೇಳಿದ್ದೀನಿ ಕೋಚಿಂಗ್ದು ಅವಶ್ಯಕತೆ ಇದೆ, ಕೋಚಿಂಗ್ದು ಅವಶ್ಯಕತೆ ಇಲ್ಲ. ಸುಮಾರು ಜನ ಈ ಥರ ಇದೆ ಕಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಸಿನ್ಸ್ ಚೈಲ್ಡ್ಹುಡ್, तो ಅವರು ನ್ಯೂಸ್ ಪೇಪರ್ ಕೂಡ ಫಾಲೋ ಮಾಡಿದ್ದಾರೆ, ಅವ್ರಿಗೆ ಹಿಸ್ಟ್ರಿ ಜೋಗ್ರಫಿಯಲ್ಲಿ ಇಂಟ್ರೆಸ್ಟ್ ಇದೆ, तो they have also studied these subjects in school also very nicely. ಬಟ್ ಸ್ವಲ್ಪ ಜನಗೆ ಏನಿದೆ ಇಂಟ್ರೆಸ್ಟ್ ಮ್ಯಾಥ್ಸಲ್ಲಿ ಜಾಸ್ತಿ ಇದೆ ಸರ್, ಸೈನ್ಸಲ್ಲಿ ಜಾಸ್ತಿ ಇದೆ, तो they have not followed these subjects. ಬಟ್ ಸಿವಿಲ್ ಸರ್ವಿಸಸ್ ಬಗ್ಗೆ ಸೋಷಲ್ ಸ್ಟಡೀಸ್, ವಿ ಆಲ್ ಹ್ಯಾವ್ ಸ್ಟಡಿಡ್ ದಿಸ್ ಸಬ್ಜೆಕ್ಟ್ ಇನ್ ಸ್ಕೂಲ್. ಸೋಷಲ್ ಸ್ಟಡೀಸ್ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ. ಅಂದರೆ ಹಿಸ್ಟ್ರಿ, ಜೋಗ್ರಫಿ, ಸಿವಿಕ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಈ ಸಬ್ಜೆಕ್ಟ್ದು ಪಾರ್ಟ್ ಇದೆ. ನಿಮಗೆ ಈ ಥರ ಯು ಹ್ಯಾವ್ ಟು ಅನಲೈಸ್ ಯುವರ್ ಸೆಲ್ಫ್ ಆ್ಯಂಡ್ ಯು ಹ್ಯಾವ್ ಟು ಫೈಂಡ್ ಔಟ್ ಕಿ ನಿಮಗೆ ನಿಮ್ಮ ಸಿಚುವೇಶನ್ ಏನಿದೆ, ವೇರ್ ಯು ಆರ್ ಸ್ಟ್ಯಾಂಡಿಂಗ್, ವಾಟ್ ಈಸ್ ಯುವರ್ ಪೊಸಿಷನ್. ನೀವು ಸ್ವಂತ ನಿಮ್ಮ ಸೆಲ್ಫ್ ಅನಾಲಿಸಿಸ್ ಮಾಡಿ ಆಮೇಲೆ ಡಿಸೈಡ್ ಮಾಡಿ ನಿಮಗೆ ಕೋಚಿಂಗ್ದು ಅವಶ್ಯಕತೆ ಇದೆ, ಕೋಚಿಂಗ್ದು ಅವಶ್ಯಕತೆ ಇಲ್ಲ. ಓಕೆ. ಆಮೇಲೆ ಕಸ್ಟಮೈಸ್ಡ್ ಪ್ಲ್ಯಾನ್ ಯಾಕೆ ಇಂಪಾರ್ಟೆಂಟ್ ಇದೆ ಅಂದರೆ ಎಲ್ಲರದು ಬೇರೆ ಬೇರೆ ಥರ ಸ್ಟಡಿ ಟೈಮಿಂಗ್ ಇದೆ, ಬೇರೆ ಬೇರೆ ಥರ ಕನ್ಸಂಟ್ರೇಷನ್ ಇದೆ, ಬೇರೆ ಬೇರೆ ಥರ ಕೆಪಾಸಿಟಿ ಇದೆ ಹಾರ್ಡ್ ವರ್ಕ್ ಮಾಡೋಕ್ಕೆ, ಬೇರೆ ಬೇರೆ ಥರ ಮೈಂಡ್ ಪವರ್ ಕೂಡ ಬೇರೆ ಬೇರೆ ಇದೆ. ಸ್ವಲ್ಪ ಜನದು ಈ ಥರ ಇದೆ ಕಿ ಇಫ್ ದೇ ರೀಡ್ ಇಟ್ 1 or 2 times ದೇ ವಿಲ್ ರಿಮೆಂಬರ್ ಇಟ್. ಸ್ವಲ್ಪ ಜನದು ಈ ಥರ ಇದೆ ಕಿ ದೇ ವಿಲ್ ಕೀಪ್ ರೀಡಿಂಗ್ ಇಟ್, ದೆನ್ ಆಲ್ಸೋ ಇಟ್ ಈಸ್ ನಾಟ್ ಕಮಿಂಗ್ ಇನ್ ದೇರ್ ಮೈಂಡ್. ಕಸ್ಟಮೈಸ್ ಪ್ಲ್ಯಾನ್ ಈ ಕಾರಣ ಬಗ್ಗೆ ಅವಶ್ಯಕ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಇದೆ ಕಿ you are on your own in this exam. No one will help you, only someone will guide you. You only will have to appear in the exam. So you should judge yourself where you are standing, and according to that a customized plan has to be made. Then self study. Normally preparation start ಮಾಡ್ತಾರೆ. For example graduation ವಗೇರಾ ಕಂಪ್ಲೀಟ್ ಆಗಿದೆ, ಗ್ರ್ಯಾಜುಯೇಷನ್ ಇದಾದಮೇಲೆ ಸ್ಟಾರ್ಟ್ ಮಾಡ್ತಾರೆ ಪ್ರಿಪ್ರೇಷನ್. तो normally ಈ ಥರ ಹೇಳ್ತಾರೆ ಎಲ್ಲರೂ, at least study for 10 to 12 hours if you are not doing any other job. If you are doing other job, then you will have to manage. But if you are not doing any other job, you should study at least 10 to 12 hours in a day. So ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಕಿ ಕಸ್ಟಮೈಸ್ ಪ್ಲ್ಯಾನ್ ಪ್ರಿಪೇರ್ ಮಾಡಿ ಆಮೇಲೆ ಸೆಲ್ಫ್ ಸ್ಟಡಿ ಸ್ಟಾರ್ಟ್ ಮಾಡಿ. ಬಟ್ ಸೆಲ್ಫ್ ಸ್ಟಡಿಯಲ್ಲಿ ಕೂಡ ಈ ಥರ ಇಲ್ಲ ಕಿ ಯು ಹ್ಯಾವ್ ಸ್ಟಡಿ 10 to 12 hours ಬಟ್ ನಿಮ್ಮ ಮೈಂಡಲ್ಲಿ ಏನೂ ಎಂಟರ್ ಆಗಲಿಲ್ಲ. ಏನಿದೆ ಸಮ್ಟೈಮ್ಸ್ ನಮ್ಮ ಎಲ್ಲರ ಜೊತೆ ಆಗಿದೆ ಈ ಥರ ಕಿ ಯು ಹ್ಯಾವ್ ರೆಡ್ ಅ ಬುಕ್, ಆಮೇಲೆ ನಾನು ಕ್ವೆಶ್ಚನ್ ಮಾಡ್ತೀನಿ ನಿಮಗೆ ಕಿ ನಿಮಗೆ ಹೌ ಮಚ್ ಯು ರಿಮೆಂಬರ್,
but you have read each and every line, but after that also when I will ask, you will say ki I don't remember anything. ಈ ಕಾರಣ ಬಗ್ಗೆ ನಮಗೆ ಎಫೆಕ್ಟಿವ್ ಸ್ಟಡಿದು ಅವಶ್ಯಕತೆ ಇದೆ. ಎಫೆಕ್ಟಿವ್ ಸ್ಟಡಿ ಏನಿದೆ, ಫಾರ್ ಎಕ್ಸಾಂಪಲ್ ಕನ್ಸಂಟ್ರೇಷನ್ ಬಗ್ಗೆ ಎಲ್ಲರೂ ಹೇಳ್ತಾರೆ ಕಿ ಕನ್ಸಂಟ್ರೇಷನ್ ಲಿಮಿಟ್ ಆಫ್ ಅವರ್ ಬ್ರೈನ್ ಇಸ್ maximum it will be there for 15-20 minutes, 30 minutes you can concentrate on one thing. After that obviously you will see somewhere else, or you will try to some other thought will come in your mind. So for that small effective sessions are very important for your preparation. ಅಂದರೆ ನೀವು ಈ ಥರ ಫಾರ್ ಎಕ್ಸಾಂಪಲ್ ನಾನು ಹೇಗೆ ಮಾಡಿದ್ದೀನಿ ಪ್ರಿಪ್ರೇಷನ್ ಆ ಥರ ಹೇಳ್ತೀನಿ. I was also studying around 12 hours, 10 to 12 hours per day, because I was not doing any job. So but ನೀವು ಹೇಗೆ ಥರ ಡಿವೈಡ್ ಮಾಡ್ತೀರಾ ಈ 12 ಅವರ್ಸ್ಗೆ, ಫಸ್ಟ್ ಸ್ಮಾಲ್ ಎಫೆಕ್ಟಿವ್ ಸೆಷನ್ಸ್ ಅಲ್ಲಿ ಸ್ಟಡಿ ಮಾಡಿ. ಹೇಗೆ, ಫಾರ್ ಎಕ್ಸಾಂಪಲ್ ದೇರ್ ಶುಡ್ ಬಿ ವಾಟ್ ಐ ವಾಸ್ ಡೂಯಿಂಗ್ ಇಸ್ ಐ ವಾಸ್ ಸ್ಟಡಿಂಗ್ ಫಾರ್ 1 hour, ದೆನ್ ಆಫ್ಟರ್ ದಟ್ ಐ ವಾಸ್ ಟೇಕಿಂಗ್ ಅ 5 or 10 minutes break. After that again I was starting my study, then after that again I was taking a 5-minute break. And when you have done 3 to 4 hours of study, after that you should take a long break, like for a lunch, or you should go for a walk, or there are certain timings like in the evening time everyone wants to go out, and because the weather is fine that time of the day, so everyone wants to move out. So there are some times in the day when you don't want, your concentration power will be less, so you have to divide this your day in small effective sessions so that your concentration is more when you study. Then resources ಬಗ್ಗೆ ನಿಮ್ಮೆಲ್ಲರಿಗೆ ಡಿಸ್ಕಸ್ ಮಾಡಿದ್ದೀನಿ. ಬೇಸಿಕ್ ರಿಸೋರ್ಸಸ್ ಏನೇನಿದೆ, basic resources, when you have read all these basic resources, after that you can go to some other reference books also. But ಏನಿದೆ, ತುಂಬ ಟೈಮ್ಸ್ ನಾನು ನೋಡಿದ್ದೀನಿ, ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಸಬ್ಜೆಕ್ಟ್ ಇದೆ, ಹಿಸ್ಟ್ರಿ ಸಬ್ಜೆಕ್ಟ್ ಬಗ್ಗೆ ದೇರ್ ಆರ್ ಹಂಡ್ರೆಡ್ಸ್ ಆಫ್ ಬುಕ್ಸ್ ಅವೈಲೇಬಲ್. ಸೊ ಸುಮಾರು ಕ್ಯಾಂಡಿಡೇಟ್ಸ್ ಹೇಗೆ ಥರ ಮಾಡ್ತಾರೆ, ಫಸ್ಟ್ ಎಲ್ಲ ಬುಕ್ಸ್ ಕಲೆಕ್ಟ್ ಮಾಡ್ತಾರೆ. NCERT, they have bought NCERT from the shop. Then they will go, next day they will buy 2 more books for modern history, next day they will buy 5 more books for modern history. So only history ಬಗ್ಗೆ ಅವರಿಗೆ ಈ ಥರ ಫುಲ್ ಬೆಟ್ಟ ಕ್ರಿಯೇಟ್ ಮಾಡಿದ್ದಾರೆ ಈ ಥರ. ಸೊ ದೆನ್ that is not required, only limited sources should be chosen. ಅಂದರೆ ಏನಿದೆ, when you choose the limited sources you can revise it again and again, but when you choose 10 books then it is difficult for you to read all those 10 books again and again for revision. So only choose very limited books. Then I will talk about the use of technology. See, on YouTube there are many channels which are uploading videos for preparation of civil services. They are guiding. There are many teachers also who have started their channels. They are guiding the students. You can start from the first lecture only. Many lectures you can find free of cost. Some websites are also there on which you will be charged, like all other coaching websites, they will charge you. Apart from that, on YouTube also you can find many subjects on which you can start your preparation in free of cost only. But YouTube alli en samasya ide, there is a problem with YouTube that many misguiding videos are also there. Tumba times nanu nodidini, iga start agide, some YouTubers are uploading, some UPSC aspirants are uploading videos like this: study with me for 12 hours, I studied for 12 hours. They are doing this for money, they are not studying. There is no need to see what they are doing. If you want the right guidance, it is available in other important places also. I have told those who are getting selected, those who have gotten selected, they are also doing videos. They are also posting many important notes. They are sharing their strategies. Those videos you should see. ಯಾರ್ದು ಸೆಲೆಕ್ಷನ್ ಆಗಿಲ್ಲ ಅವರು ಈ ಥರ ವಿಡಿಯೋ ಅಲ್ಲಿ ತೋರಿಸ್ತೀರಾಕಿ ನಾನೇ ಹೇಗೆ ಥರ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ನಾಟ್ ಇಂಪಾರ್ಟೆಂಟ್, ಯು ಆರ್ ಆಲ್ಸೋ ಪ್ರಿಪೇರಿಂಗ್ ನಾ, ವೈ ಯು ವಿಲ್ ಸಿ ದಟ್ ವಿಡಿಯೋ. ಸೊ ಐ ವಿಲ್ ಅಡ್ವೈಸ್ ಯು ಟು ಸ್ಕಿಪ್ ಆಲ್ ದೀಸ್ ಕೈಂಡ್ ಆಫ್ ವಿಡಿಯೋಸ್ ವಿಚ್ ಆರ್ ಶೋಯಿಂಗ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಅಂದರೆ ಅವ್ರದ್ದು ಏನಿದೆ, ಸ್ವಲ್ಪ ಪಾಪ್ಯುಲರ್ ಆಗಿದೆ ಚಾನಲ್, ಅವರು ಏನು ಮಾಡ್ತಾರೆ, ಕೋಚಿಂಗ್ದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಅದರ್ವೈಸ್ ಬೇರೆ ಬ್ರ್ಯಾಂಡ್ದು
ಯಾರು ಯು ಪಿ ಎಸ್ ಸಿ ಎಸ್ಪಿರೆಂಟ್ ಇದೆ ಅವರು ಯೂಟ್ಯೂಬ್ ವಿಡಿಯೋ ಐ ಆಮ್ ಸ್ಟಡಿಂಗ್ ಫಾರ್ 12 hours ಫಾರ್ ಯು ಪಿ ಎಸ್ ಸಿ ಟುಡೇ ಈ ಥರ ವಿಡಿಯೋ ಅಪ್ಲೋಡ್ ಮಾಡಿದಾರೆ. ನೀವು ವಿಡಿಯೋ ಅಲ್ಲಿ ನೋಡ್ತೀರಾ, ಅವರು ಫಸ್ಟ್ ಮಾಮಾ ಅರ್ತ್ ಶೆಂಪೂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರ, ಇದಾದ್ಮೇಲೆ ಬೇರೆ ಕೋಚಿಂಗ್ದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರ. ಅವ್ರಿಗೆ ಏನಿದೆ ಅವ್ರದ್ದು ಯೂಟ್ಯೂಬಲ್ಲಿ ಹೇಗೆ ಥರ ಇದೆ, ಎಷ್ಟು ವ್ಯೂಸ್ ಆಗುತ್ತೆ ಅವ್ರಿಗೆ ಆ ಥರ ದುಡ್ಡು ಸಿಗುತ್ತೆ. ಸೊ ಈ ಕಾರಣ ಬಗ್ಗೆ ಅವರು ನಿಮಗೆ ಮಿಸ್ಗೈಡ್ ಮಾಡ್ತಾರೆ. ಅವ್ರದ್ದು ಏನಿದೆ ಅವ್ರಿಗೆ ಏನೂ ಸಮಸ್ಯೆ ಇಲ್ಲ, ಅವ್ರಿಗೆ ಯು ಪಿ ಎಸ್ ಸಿಯಲ್ಲಿ ಸೆಲೆಕ್ಷನ್ ಆಗಿಲ್ಲ ಅದು ಬೇರೆ ವಿಚಾರ ಇದೆ, ಬಟ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗಿದೆ, ಅವ್ರಿಗೆ ಆಲ್ರೆಡಿ ದುಡ್ಡು ಸಿಗುತ್ತೆ. ಸೊ ನಿಮಗೆ ಮಿಸ್ಗೈಡ್ ಮಾಡಿದರೆ ನಿಮಗೆ ಇದು ಈ ಥರ ಮಿಸ್ಗೈಡ್ ಮಾಡಿದರೆ ನಿಮಗೆ ಸಮಸ್ಯೆ ಆಗಿದೆ, ಅವ್ರಿಗೆ ಎಲ್ಲ ಅವ್ರಿಗೆ ಏನೂ ಸಮಸ್ಯೆ ಆಗಿಲ್ಲ, ಅವ್ರಿಗೆ ದುಡ್ಡು ಸಿಕ್ಕಿದೆ, ಅವ್ರಿಗೆ ಎಲ್ಲ ಒಳ್ಳೆಯದು ಇದೆ. ಈ ರೀತಿಯ ಯೂಟ್ಯೂಬ್ ಮಾಡ್ತಾರೆ. ಸೊ ನಿಮ್ಮೆಲ್ಲರಿಗೆ ಅಡ್ವೈಸ್ ಮಾಡ್ತೀನಿ, ಈ ಥರ ಮಾಡಬಾರ್ದು. ಏನು ಇಂಪಾರ್ಟೆಂಟ್ ವಿಡಿಯೋ ಇದೆ ಅದನ್ನು ಚೂಸ್ ಮಾಡಿ, ಅದನ್ನು ಫಾಲೋ ಮಾಡಿ. ಸೇಮ್ ಥರ ನೀವು ಟೆಕ್ನಾಲಜಿದು ಹೇಗೆ ಥರ ಯೂಸ್ ಮಾಡ್ತಾರೆ ನಿಮ್ಮ ಮೇಲೆ ಡಿಪೆಂಡೆಂಟ್ ಇದೆ. ಫಾರ್ ಎಕ್ಸಾಂಪಲ್ ಜೋಗ್ರಫಿ ಸಬ್ಜೆಕ್ಟ್ ಏನು ಥರ ಇದೆ, ಇಟ್ ಈಸ್ a scientific subject. It is a part of arts only, but the concepts of geography are more towards Himalaya mountains ಹೇಗೆ ಥರ ಡೆವಲಪ್ ಆಗಿದೆ, ಹೇಗೆ ಥರ ಫಾರ್ಮೇಷನ್ ಆಗಿದೆ, ಸ್ಟೋನ್ಸ್ದು ಈ ಥರ ಬೇರೆ ಬೇರೆ ಟಾಪಿಕ್ಸ್ ಡಿಸ್ಕಷನ್ ಆಗ್ತಾ ಇದೆ. ಸೊ ಜೋಗ್ರಫಿ ಬಗ್ಗೆ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ ಕಿ ಹಿಮಾಲಯ ಹೇಗೆ ಥರ ಫಾರ್ಮೇಷನ್ ಆಗಿದೆ ಅದು ನೀವು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತೀರಾ, 3D ಅಲ್ಲಿ ಅವರು ತೋರಿಸ್ತಾರೆ ನಮಗೆ ಸರಿಯಾಗಿ ಥರ ಕಿ ಇಂಡಿಯನ್ ಪ್ಲೇಟ್ ಯುರೇಷಿಯನ್ ಪ್ಲೇಟಲ್ಲಿ ಈ ಥರ ಕೊಲಿಷನ್ ಆಗಿದೆ, ಆಮೇಲೆ ವಿತ್ ಟೈಮ್ ಹಿಮಾಲಯಸ್ ಹ್ಯಾವ್ ಗೇನ್ ದ ಹೈಟ್ಸ್. ಸೊ ಈ ಥರ ವೆನ್ ಯು ವಿಲ್ ಸಿ ದ ವಿಡಿಯೋಸ್ ಇಟ್ ವಿಲ್ ಸ್ಟೇ ಇನ್ ಯುವರ್ ಮೈಂಡ್. ಸೊ ಈ ಥರ ಟೆಕ್ನಾಲಜಿದು ಸರಿಯಾಗಿ ಥರ ಫೇರ್ ಯೂಸ್ ಮಾಡಿ. ಸೊ ನಿಮಗೆ ಸರಿಯಾಗಿ ಥರ ಮೈಂಡಲ್ಲಿ ಕೂಡ ಇಟ್ ವಿಲ್ ಬಿ ದೇರ್ ಕಿ ಹೌ ಇಟ್ ಹ್ಯಾಸ್ ಹ್ಯಾಪನ್ಡ್ ಆ್ಯಂಡ್ ಯು ವಿಲ್ ಹ್ಯಾವ್ ನಾಟ್ ವೇಸ್ಟೆಡ್ ಯುವರ್ ಟೈಮ್ ಆನ್ ಯೂಟ್ಯೂಬ್, ಯು ವುಡ್ ಹ್ಯಾವ್ ಯೂಸ್ಡ್ ಇಟ್ ಫಾರ್ ಯುವರ್ ಓನ್ ಯೂಸ್. ಓಕೆ, ದೆನ್ ಸುಮಾರು ಜನ ಕ್ಯಾಂಡಿಡೇಟ್ಸ್ ಈ ಥರ ಕೇಳ್ತಾರೆ, ಸರ್ ನೋಟ್ಸ್ ಮೇಕಿಂಗ್ ಎಷ್ಟು ಇಂಪಾರ್ಟೆಂಟ್ ಇದೆ, ವೆನ್ ಶುಡ್ ಐ ಸ್ಟಾರ್ಟ್ ಪ್ರಿಪೇರಿಂಗ್ ದ ನೋಟ್ಸ್ ಆ್ಯಂಡ್ ಆಲ್ ದೀಸ್ ಕ್ವೆಶನ್ಸ್. ನೋಟ್ಸ್ ಬಗ್ಗೆ ಏನಿದೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಯು ಶುಡ್ ಪ್ರಿಪೇರ್ ಯುವರ್ ಓನ್ ನೋಟ್ಸ್, ಸೆಲ್ಫ್ ನೋಟ್ಸ್, ದ್ಯಾಟ್ ವಿಲ್ ಬಿ ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಯು ಶುಡ್ ನಾಟ್ ಸ್ಟಾರ್ಟ್ ಪ್ರಿಪೇರಿಂಗ್ ನೋಟ್ಸ್ ಆ್ಯಸ್ ಸೂನ್ ಆ್ಯಸ್ ಯು ಸ್ಟಾರ್ಟ್ ಪ್ರಿಪೇರಿಂಗ್, ಬಿಕಾಸ್ ನೀವು ಫಸ್ಟ್ ಟೈಮ್ ಓದಿದ್ದೀರಾ ಆ ಬುಕ್ಗೆ, ನಿಮಗೆ ಗೊತ್ತಿಲ್ಲ ಏನು ಇಂಪಾರ್ಟೆಂಟ್ ಇದೆ ಏನು ಇಂಪಾರ್ಟೆಂಟ್ ಇಲ್ಲ. So first read that books many times, after that only you should start preparing the notes. After that hard work. Whenever you will talk to any of the selected candidate, only point that selected candidate will say is there is no shortcut to success, only hard work in UPSC, and only hard work will lead you to success. Because the syllabus is so huge, the exam is so comprehensive in nature, you have to write 9 papers in mains exam, 2 papers you have to appear in preliminary exam, their interview is also there. There are so many resources that you have to refer to, so many books you have to refer to, and it is not like after reading the book only for one time it will be good for you. No, I will tell you from my side also, like I told you Lakshmikant for polity, it is a very important book. So that book I would have read I think for 50 to 60 times before selection. ಸೊ ಈ ಥರ ಇಲ್ಲ ಕಿ ನೀವು ಒಂದು ಟೈಮ್ ಆ ಬುಕ್ಗೆ ರೆಫರ್ ಮಾಡಿದ್ರೆ ನಿಮಗೆ ಪ್ರಿಪ್ರೇಷನ್ ಆಗಿದೆ, ಈ ಥರ ಇಲ್ಲ. ಈ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಿದೆ ರಿವಿಷನ್, ಆ್ಯಂಡ್ ರಿವಿಷನ್ ವಿಲ್ ಓನ್ಲಿ ಹ್ಯಾಪನ್ ಥ್ರೂ ಹಾರ್ಡ್ ವರ್ಕ್. ಬಟ್ ಸ್ಮಾರ್ಟ್ ವರ್ಕ್ ಕೂಡ ಇಂಪಾರ್ಟೆಂಟ್ ಇದೆ, ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್ ಫೇರ್ ಯೂಸ್ ಆಫ್ ಟೆಕ್ನಾಲಜಿ, ಲಿಮಿಟೆಡ್ ರಿಸೋರ್ಸಸ್, ಜಾಸ್ತಿ ಬುಕ್ಸ್ ರಿಫರ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಚೂಸ್ ಲಿಮಿಟೆಡ್ ರಿಸೋರ್ಸಸ್, ಟೆಕ್ನಾಲಜಿಗೆ ಸರಿಯಾಗಿ ಥರ ಯೂಸ್ ಮಾಡಿ. ಆಫ್ಟರ್ ದಟ್ ಡಿಸಿಪ್ಲಿನ್ ಆ್ಯಂಡ್ ಪೇಷನ್ಸ್. ಡಿಸಿಪ್ಲಿನ್ ಯಾಕೆ ಇಂಪಾರ್ಟೆಂಟ್ ಇದೆ ಈ ಎಕ್ಸಾಮ್ ಬಗ್ಗೆ, ದ ಪ್ರಾಸೆಸ್ ಆಫ್ ದ ಎಕ್ಸಾಮಿನೇಷನ್ ಇಸ್ ಇಟ್ ಸೆಲ್ಫ್ 1 year. ಪ್ರಿಲಿಮ್ಸ್ ಮೇ 30th ಮೇ ಅರೌಂಡ್ ಆಗಿದೆ ಲಾಸ್ಟ್ ಇಯರ್, ಇದು 2023 ಎಕ್ಸಾಮ್ದು ಪ್ರಿಲಿಮ್ಸ್ 23 ಅರೌಂಡ್ 20th ಮೇಗೆ ಆಗಿದೆ. ಆಮೇಲೆ ದ ಮೇನ್ಸ್ ಎಕ್ಸಾಮ್ ಇಸ್ ಇನ್ ಸೆಪ್ಟೆಂಬರ್. Then by the time mains exam result will be announced and interview will start, it will be March. And when the exams result will be announced, it will be again May. So this year, for example, the result of the last year's exam, 2022 exam, it was declared around 23rd May. And the next year's exam was on 28th May. So the exam cycle is itself of 1 year. तो ನಿಮಗೆ ಪೂರ್ತಿ 1 ವರ್ಷ ಡಿಸಿಪ್ಲಿನ್ ವೈಸ್ ಪ್ರಿಪೇರ್ ಮಾಡೋಕ್ಕೆ ಅವಶ್ಯಕತೆ ಇದೆ. ಈ ಥರ ಎಲ್ಲ ಕಿ ನೀವು 1 ತಿಂಗಳು ಮಾಡಿದಾರ, ಇದಾದಮೇಲೆ ನೆಕ್ಸ್ಟ್ ಮಂತ್ ಯು ಆರ್ ನಾಟ್ ಡೂಯಿಂಗ್ ಇಟ್ ಪ್ರಾಪರ್ಲಿ, ಈ ಥರ ಇಲ್ಲ.
for this exam you need a lot of discipline and you should continue doing it for at least regularly for 1 year. Then patience, why I am saying, because I have learned from it. For example, I told you that in the first attempt I could reach till the interview stage. Then in the second time when I attempted the exam, I could not even clear the preliminary exam. So then again, if you prepare again for the third attempt, then you will have to wait for 1 more year, because the next preliminary exam will happen after 1 year. So that is why patience is required. Similarly, for getting the results of your hard work, patience is very important for this exam. Then I was telling you about the revision. Revision is the most important key for this exam. For revision, I will tell you how to do the revision. See, at least for preliminary exam, at least before 100 days, the preparation should start. This I am telling you when you have read all the basic resources 2 to 3 times. After that, when there are 4 months or 3 months left for the preliminary exam, then you should start this thing what I am saying. So revision has to be done like this. First you choose in how many days you will do the entire revision for the first time. Suppose you do the first revision in 30 days. Then in second time you will do the revision in 20 days of all those subjects which you read earlier in 30 days. Then next time do the same revision in 15 days. Then next time you do the same revision in 10 days. So you keep continuing this revision till the last day of the exam. Before appearing in the preliminary exam, at least 7 to 8 times revision has to be done. That is for sure. By going by the competition and how tough the exam nowadays is. Then short notes have to be prepared for last time revision, last moment revision. Short notes should be prepared. They will be very useful. Then previous year questions and question papers should also be solved. Apart from that, mock tests are there which are conducted by various coaching institutions, that should also be used. Then we will talk about the myths and mistakes. See, most important thing is don't rely on your past performance. ಈ ಥರ ಎಲ್ಲ ಕಿ ಸರ್ ನನಗೆ 10th ಕ್ಲಾಸಲ್ಲಿ ಕಡಿಮೆ ಪರ್ಸೆಂಟೇಜ್ ಆಗಿದೆ, SSLC ಅಲ್ಲಿ ಕಡಿಮೆ ಪರ್ಸೆಂಟೇಜ್ ಆಗಿದೆ, or I had failed in 10th class, I had failed in 12th class, or I had failed in graduation. ಈ ಥರ ಎಲ್ಲ ನಿಮ್ಮ ಪಾಸ್ಟ್ ಪರ್ಫಾರ್ಮೆನ್ಸ್ ಹೇಗೆ ಥರ ಇದೆ, it does not matter at all in UPSC. ದೆನ್ ಈ ಥರ ಇದೆ, ಸುಮಾರು ಜನ ನಾನು ಹೇಳಿದ್ದೀನಿ ಯೂಟ್ಯೂಬಲ್ಲಿ ಬೇರೆ ಥರ ವೀಡಿಯೋಸ್ ಸಿಗುತ್ತೆ ನಿಮಗೆ, ಈ ಥರ ಪ್ರಿಪ್ರೇಷನ್ ಮಾಡಿ. ದಟ್ ಈಸ್ ಆಲ್ಸೋ ಯು ಶುಡ್ ಯೂಸ್ ಯುವರ್ ಓನ್ ಮೈಂಡ್, ವಾಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ವಾಟ್ ಈಸ್ ನಾಟ್ ಇಂಪಾರ್ಟೆಂಟ್. ದೆನ್ ಮಗಿಂಗ್ ಅಪ್, ಈ ಥರ ಎಲ್ಲ ಎಕ್ಸಾಮ್ ಬಗ್ಗೆ ಜಾಸ್ತಿ ಸಿಲೆಬಸ್ ಇದೆ, ಟು ಯು ಹ್ಯಾವ್ ಟು ಮಗ್ ಅಪ್ ಎವ್ರಿಥಿಂಗ್. ನಿಮಗೆ ಎಲ್ಲ ಟಾಪಿಕ್ಸ್ ಇಟ್ ಶುಡ್ ಬಿ ಆನ್ ಯುವರ್ ಟಿಪ್ಸ್, ಈ ಥರ ಎಲ್ಲ. ದೆನ್ ರಿವಿಷನ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಎಷ್ಟು ಇಂಪಾರ್ಟೆಂಟ್ ಇದೆ. ಮಾಕ್ ಟೆಸ್ಟ್ ಕೂಡ ಇಂಪಾರ್ಟೆಂಟ್ ಇದೆ, ಡಿಪೆಂಡಿಂಗ್ ಆನ್ ಅದರ್ಸ್. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ ನೀವು ಕಸ್ಟಮೈಸ್ ಪ್ಲ್ಯಾನ್ ಪ್ರಿಪೇರ್ ಮಾಡಿ, ನಿಮ್ಗೆ ಅವಶ್ಯಕತೆ ಇದೆ ಈ ಥರ ನೀವು ಪ್ರಿಪೇರ್ ಮಾಡಿ. ಪ್ರೊಕ್ರಾಸ್ಟಿನೇಷನ್ ಏನಿದೆ, ಪ್ರೊಕ್ರಾಸ್ಟಿನೇಷನ್ ಇಸ್ ದ್ಯಾಟ್ ಯು ಆರ್ ಡೇ ಡ್ರೀಮಿಂಗ್ ವಾಟ್ ಯು ವಿಲ್ ಡೂ ಆಫ್ಟರ್ ಗೆಟಿಂಗ್ ಸಿಲೆಕ್ಟೆಡ್. ಏನಿದೆ, ಸುಮಾರು ಜನ ಈ ಥರ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಪೊಲೀಸ್ ಯಾರಿಗೆ ಸ್ಟಾಪ್ ಮಾಡಿದ್ದಾರೆ, ನಿಮ್ಮ ಹೆಲ್ಮೆಟ್ ಎಲ್ಲಿದೆ, ಅವರು ಪ್ರಿಪೇರ್ ಮಾಡ್ತಾರೆ ಸಿವಿಲ್ ಸರ್ವಿಸಸ್ ಬಗ್ಗೆ. ಥಾಟ್ ಕಮ್ಸ್ ಟು ಹಿಸ್ ಮೈಂಡ್ ಕಿ ಓಕೆ ನಾನು ನೋಡ್ತೀನಿ IPS ಆಗಿ ಸೆಲೆಕ್ಷನ್ ಆಗುತ್ತೆ, ಅದಾದಮೇಲೆ ನಿಮಗೆ ನೋಡ್ತೀನಿ ಏನು ಥರ ನೀವು ನನಗೆ ಹೆಲ್ಮೆಟ್ ಬಗ್ಗೆ ಹೇಳಿದ್ದೀರಾ. ಸೊ ಸಮ್ ಪೀಪಲ್ ವಿಲ್ ಕೀಪ್ ಡೇ ಡ್ರೀಮಿಂಗ್ ಲೈಕ್ ದಿಸ್ ಇಸ್ ಕಾಲ್ಡ್ ಪ್ರೊಕ್ರಾಸ್ಟಿನೇಷನ್. ಸೊ ವಾಟ್ ಐ ವಿಲ್ ಲೈಕ್ ಟು ಸೇ ಇಸ್, ತುಂಬ ವೀಡಿಯೋಸ್ ಕೂಡ ಇದೆ, ಸುಮಾರು IAS IPS ಆಫೀಸರ್ಸ್ ವೀಡಿಯೋ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ, ಈ ಥರ ಮಾಡ್ತಾರೆ. How I have solved this problem. Today I have gone to RTO, today I have gone to this college, today I have gone to this college. ಈ ಥರ ಅದನ್ನು ಫಾಲೋ ಮಾಡಬಾರ್ದು. ಇಟ್ ಈಸ್ ಆಲ್ ಮಿಸ್ಗೈಡೆನ್ಸ್ ಓನ್ಲಿ. ನಿಮಗೆ ಇಟ್ ವಿಲ್ ನಾಟ್ ಬಿ ಹೆಲ್ಪ್ಫುಲ್ ಫಾರ್ ಯು ಫಾರ್ ಪ್ರಿಪ್ರೇಷನ್. ಸೊ ದಿಸ್ ಡೇ ಡ್ರೀಮಿಂಗ್ ಆಲ್ಸೋ ಯು ಶುಡ್ ನಾಟ್ ಡೂ. ದೆನ್ ಮಲ್ಟಿ ಟಾಸ್ಕಿಂಗ್, ಬಿಕಾಸ್ ಸಿಲೆಬಸ್ ಇಸ್ ಸೋ ಹ್ಯೂಜ್. ಮತ್ತೆ ಹೇಳಿದ್ದೀನಿ ಎವ್ರಿಥಿಂಗ್ ಅಂಡರ್ ದ ಸನ್ ಇಸ್ UPSC ಸಿಲೆಬಸ್. ನಿಮಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಸ್ಟಡಿ ಮಾಡೋಕ್ಕೆ ಅವಶ್ಯಕತೆ ಇದೆ, ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಅವಶ್ಯಕತೆ ಇದೆ. ದೆನ್ ಅದು ಡಿಸ್ಕಸ್ ಮಾಡಿದ್ದೀನಿ ಕಿ ಇಟ್ ಈಸ್ ಅ ವೆರಿ ಲಾಂಗ್ ಸೈಕಲ್, ದ ಪ್ರಾಸೆಸ್ ಇಟ್ ಸೆಲ್ಫ್ ಇಸ್ ವೆರಿ ಲಾಂಗ್. ಸೊ ಯು ಕೆನಾಟ್ ಡೂ ದ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್. ಇಟ್ ಈಸ್ ನಾಟ್ ಪಾಸಿಬಲ್ ಕಿ ನಾಳೆ ಎಕ್ಸಾಮ್ ಇದೆ ನೀವು ಇವತ್ತು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ಇಟ್ ಈಸ್ ನಾಟ್ ಪಾಸಿಬಲ್ ಎಟ್ ಆಲ್. Then sticking to some topics, skipping some topics, it is also not possible. UPSC exam ಈ ಥರ ಇದೆ, ನಾನು ಜಸ್ಟ್ ಇಂಪಾರ್ಟೆಂಟ್ ಏನಿದೆ ಅದನ್ನು ಪ್ರಿಪೇರ್ ಮಾಡ್ತೀನಿ, ಬೇರೆ ಎಲ್ಲ ಅವಶ್ಯಕತೆ ಇಲ್ಲ, ಈ ಥರ ಇಲ್ಲ. ಫಾರ್ UPSC exam you cannot skip anything, you have to prepare each and every topic. Then meaningless discussions, they will waste your time. ಅಂದರೆ ಏನಿದೆ,
ಮೋಸ್ಟ್ ಮೀನಿಂಗ್ಲೆಸ್ ಡಿಸ್ಕಷನ್ ಯು ಪಿ ಎಸ್ ಸಿ ಎಸ್ಪಿರೆಂಟ್ಸ್ ಯಾವ ಟಾಪಿಕ್ ಬಗ್ಗೆ ಮಾಡ್ತಾರೆ, ಪಾಲಿಟಿಕ್ಸ್ ಬಗ್ಗೆ. ಯಾವ ಪಾರ್ಟಿ ಆಗುತ್ತೆ ಪವರಲ್ಲಿ, ಯಾರು ಪೊಲಿಟಿಕಲ್ ಲೀಡರ್ ಏನು ಮಾಡ್ತಾರ, ಏನೇನಾಗುತ್ತೆ, ಅದು ನಮಗೆ ಇಂಪಾರ್ಟೆಂಟ್ ಇಲ್ಲ. ಯು ಪಿ ಎಸ್ ಸಿ ಎಸ್ಪಿರೆಂಟ್ಸ್ಗೆ ಪೊಲಿಟಿಕಲ್ ಡಿಸ್ಕಷನ್ ಅವಶ್ಯಕತೆ ಇಲ್ಲ. ಮೋಸ್ಟ್ಲಿ ಅವರು ಏನಿದೆ, ಸಿನ್ಸ್ ಗೌರ್ಮೆಂಟ್ ಕಮ್ಸ್ ಔಟ್ ವಿತ್ ವೇರಿಯಸ್ ಸ್ಕೀಮ್ಸ್, ಬೇರೆ ಬೇರೆ ಥರ ಅವರದು ಪ್ರೋಗ್ರಾಮ್ಸ್ ಸ್ಟಾರ್ಟ್ ಆಗುತ್ತೆ, ದಟ್ ಈಸ್ ಆಲ್ ಪಾರ್ಟ್ ಆಫ್ ದ ಸಿಲೆಬಸ್. But based on that discussion only, when aspirants start their discussion, they will go on the political side. So that discussion wastes a lot of time. So that also has to be avoided. ಆಮೇಲೆ ದಿಲ್ಲಿ ಹೋಗೋಕ್ಕೆ ಅವಶ್ಯಕತೆ ಇದೆ ಪ್ರಿಪ್ರೇಷನ್ ಬಗ್ಗೆ, ಅದು ಕೂಡ ದಟ್ ಈಸ್ ಆಲ್ಸೋ ಅ ಮಿತ್. ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಎಲ್ಲ ಕೋಚಿಂಗ್ಸ್ ಈಗ ಆನ್ಲೈನ್ ಸ್ಟಾರ್ಟ್ ಮಾಡಿದ್ದಾರೆ, ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ನಿಮಗೆ ಕೋಚಿಂಗ್ ಅವಶ್ಯಕತೆ ಇದೆ, ನೀವು ಆನ್ಲೈನ್ ಕೋಚಿಂಗ್ ಜಾಯಿನ್ ಮಾಡಿ. ಅದರ್ವೈಸ್ ನಿಮಗೆ ಆಫ್ಲೈನ್ ಕೋಚಿಂಗ್ ಅವಶ್ಯಕತೆ ಇದೆ. ಬೆಂಗಳೂರಲ್ಲಿ ಕೂಡ ನಾನು 3-4 ಕೋಚಿಂಗ್ ಬಗ್ಗೆ ಹೇಳಿದ್ದೀನಿ, ಅದು ಅವೈಲೇಬಲ್ ಇದೆ. ಯು ಕ್ಯಾನ್ ಆಲ್ಸೋ ಪ್ರಿಪೇರ್ ಇನ್ ಬೆಂಗಳೂರು. ಸುಮಾರು ಜನ ಬೆಂಗಳೂರಲ್ಲಿ ಕೂಡ ಪ್ರಿಪೇರ್ ಮಾಡ್ತಾರೆ. ಅಪಾರ್ಟ್ ಫ್ರಮ್ ದ್ಯಾಟ್, ಇಫ್ ಯು ಡೋಂಟ್ ನೀಡ್ ಅ ಕೋಚಿಂಗ್, ದೆನ್ ಆಲ್ಸೋ ಎಲ್ಲ ರಿಸೋರ್ಸಸ್, ಎಲ್ಲ ಬುಕ್ಸ್ ಆನ್ಲೈನ್ ಅವೈಲೇಬಲ್ ಇದೆ. ಟಿಪ್ಸ್ ಎಕ್ಸಾಮ್ ಬಗ್ಗೆ, ಪ್ರೊಕ್ರಾಸ್ಟಿನೇಷನ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಎಲ್ಲರೂ ಎಸ್ಪಿರೆಂಟ್ಸ್ ಈ ಥರ ಹೇಳ್ತಾರೆ, ಯು ಸ್ಟ್ಯಾಂಡ್ಸ್ ಫಾರ್ ಅನ್ಪ್ರಿಡಿಕ್ಟೇಬಲ್. ಫಾರ್ ಎಕ್ಸಾಂಪಲ್, ಈ ಇಯರ್ ಎಕ್ಸಾಮ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಲ್ರೆಡಿ ಆಗಿದೆ. ಪ್ರಿಲಿಮಿನರಿ ಎಕ್ಸಾಮಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಕ್ವೆಶನ್ಸ್ ಆಗಿದೆ ಈ ಇಯರ್. ಈ ಕಾರಣ ಬಗ್ಗೆ ಎಲ್ಲರೂ ಈ ಥರ ಯು ಪಿ ಎಸ್ ಸಿದು ನೇಚರ್ ಇದೆ, ಅನ್ಪ್ರಿಡಿಕ್ಟೇಬಲ್. ಮತ್ತು ನಾನು ನನ್ನ ಲೈಫ್ ಸ್ಟೋರಿ ಹೇಳಿದ್ದೀನಿ. ಇಂಟರ್ವ್ಯೂ ಇದಾದಮೇಲೆ ಸೆಲೆಕ್ಷನ್ ಆಗಿಲ್ಲ, ಸೆಲೆಕ್ಷನ್ ಇದಾದ ಪ್ರಿಲಿಮಿನರಿ ಎಕ್ಸಾಮ್ ಕ್ಲಿಯರ್ ಆಗಿಲ್ಲ. So that is why UPSC is called very unpredictable. Then you have to be always positive and motivated. Andre helidini already, it is a very long process of examination. So you have to stay motivated. Matte bere times ಸ್ವಲ್ಪ failures ಕೂಡ ಆಗ್ತಾ ಇದೆ. ಈ ಕಾರಣ ಬಗ್ಗೆ ಕೂಡ ಪಾಸಿಟಿವ್ ನೇಚರ್ ಅವಶ್ಯಕತೆ ಇದೆ. ದೆನ್ ಸೆಲ್ಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಟ್ರಾಟಜಿ ಬಗ್ಗೆ ಹೇಳಿದ್ದೀನಿ ನಿಮ್ಮೆಲ್ಲರಿಗೆ. ನೀವು ಸೆಲ್ಫ್ ಅನಾಲಿಸಿಸ್ ಮಾಡಿ, ನಿಮಗೆ ಏನು ಅವಶ್ಯಕತೆ ಇದೆ, ಕೋಚಿಂಗ್ದು ಅವಶ್ಯಕತೆ ಇದೆ, ಕೋಚಿಂಗ್ದು ಅವಶ್ಯಕತೆ ಇಲ್ಲ, ಈ ಥರ ನೀವು ಡಿಸೈಡ್ ಮಾಡಿ. ಮತ್ತು ನಿಮ್ಮ ಸ್ಟ್ರಾಟಜಿ ಸ್ವಂತ ಪ್ರಿಪೇರ್ ಮಾಡಿ. ಆಮೇಲೆ ಎಸ್ಪಿರೆಂಟ್ಸ್ ಜೊತೆ ಸಮ್ಟೈಮ್ಸ್ ಏನು ಸಮಸ್ಯೆ ಆಗುತ್ತೆ, ದೇ ಹ್ಯಾವ್ ಟೂ ಮಚ್ ಆಫ್ ಸೋಷಲ್ ಮೀಡಿಯಾ ಪ್ರೆಸೆನ್ಸ್, ದೇ ಸೋಷಲೈಸ್ ಅ ಲಾಟ್. ದಟ್ ಈಸ್ ವೈ ಸಮ್ಟೈಮ್ಸ್ ದೇ ವಿಲ್ ಆಲ್ಸೋ ಬಿ ಮಿಸ್ಗೈಡೆಡ್ ಆ್ಯಂಡ್ ಆಲ್ಸೋ sometimes it will waste a lot of time. So you should avoid social media websites and also over socializing with people. Your friend circles, when you are preparing for UPSC, you should have a limited friend circle and also like-minded people. Or at least if they are not preparing and she is a very good friend of yours, he should be supportive of you that time. Then balance is the key. Sometimes ಏನದೆ ಈ ಎಕ್ಸಾಮಲ್ಲಿ ಈಗ 6 ಅಟೆಂಪ್ಟ್ಸ್ ಇದೆ ಈ ಎಕ್ಸಾಮ್ ಬಗ್ಗೆ, ಯು ಪಿ ಎಸ್ ಸಿ ಎಕ್ಸಾಮ್ ಬಗ್ಗೆ 6 ಅಟೆಂಪ್ಟ್ಸ್ ಇದೆ. ಸಮ್ಟೈಮ್ಸ್ ಏನಿದೆ, ಸುಮಾರು ಜನ ಈ ಥರ ಮಾಡ್ತಾರೆ, ಅವ್ರದ್ದು ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಆಗಿಲ್ಲ, ಸೆಕೆಂಡ್ ಅಟೆಂಪ್ಟಲ್ಲಿ ಕ್ಲಿಯರ್ ಆಗಿಲ್ಲ, ಅವರು ಎಲ್ಲ 6 ಅಟೆಂಪ್ಟ್ ಮಾಡ್ತಾರೆ. ಬಟ್ ಅವ್ರಿಗೆ ಅದು ಅರ್ಥ ಆಗ್ತಿಲ್ಲ ಕಿ ಅವರು ಸರಿಯಾಗಿ ಪ್ರಿಪೇರ್ ಮಾಡಿಲ್ಲ, ಸರಿಯಾಗಿ ಥರ ಅವ್ರದ್ದು ಪ್ರಿಪ್ರೇಷನ್ ಎಲ್ಲ, ಈ ಕಾರಣ ಬಗ್ಗೆ ಸೆಲೆಕ್ಷನ್ ಆಗ್ತಾಯಿಲ್ಲ. ಸುಮಾರು ಜನ ಈ ಥರ ಇದೆ. ಎಲ್ಲ 6 ಟೈಮ್ಸ್ ಪ್ರಿಲಿಮ್ಸ್ ಎಕ್ಸಾಮ್ ಕ್ಲಿಯರ್ ಆಗಿದೆ, ಮೇನ್ಸಲ್ಲಿ ಅಪಿಯರ್ ಆಗಿದ್ದಾರೆ 6 ಟೈಮ್ಸ್, ಬಟ್ ಮೇನ್ಸ್ ಕ್ಲಿಯರ್ ಆಗ್ತಾ ಇಲ್ಲ. ಸುಮಾರು ಜನ ಈ ಥರ ಇದೆ, 4 ಇಂಟರ್ವ್ಯೂ ಅಪಿಯರ್ ಆಗಿದೆ, ಆಮೇಲೆ ಕೂಡ ಸೆಲೆಕ್ಷನ್ ಆಗ್ತಾ ಇಲ್ಲ. ಸೊ ಯು ಹ್ಯಾವ್ ಟು ನೋ ವೆನ್ ಯು ಹ್ಯಾವ್ ಟು ಸ್ಟಾಪ್. ಸಮ್ಟೈಮ್ಸ್ ಏನಿದೆ, 6-7 years ಇಸ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಯು ಲೂಸ್ ಯುವರ್ ಕನೆಕ್ಟ್ ವಿತ್ ದ ರಿಯಾಲಿಟಿ ಆ್ಯಂಡ್ ಯುವರ್ ಕನೆಕ್ಟ್ ವಿತ್ ದ ಪಬ್ಲಿಕ್, ವಿತ್ ಯುವರ್ ಫ್ಯಾಮಿಲಿ. ಸೊ ಯು ಶುಡ್ ನೋ ವೆನ್ ಯು ಹ್ಯಾವ್ ಟು ಸ್ಟಾಪ್, or there are other options also, which we will talk. Like for example, there are other exams also apart from UPSC. ನೀವು ಯು ಪಿ ಎಸ್ ಸಿ ದು ಪ್ರಿಪ್ರೇಷನ್ ಮಾಡಿದರೆ ಆ ಟೈಮ್ಗೆ ಸ್ವಲ್ಪ ಎಕ್ಸಾಮ್ಸ್ ಈ ಥರ ಇದೆ ಕಿ ಎಕ್ಸಾಮ್ದು ಸಿಲೆಬಸ್ ಕೂಡ ಓವರ್ಲ್ಯಾಪಿಂಗ್ ಇದೆ ಯು ಪಿ ಎಸ್ ಸಿ ಎಕ್ಸಾಮ್ ಜೊತೆ. ಯು ಪಿ ಎಸ್ ಸಿಯಲ್ಲಿ ಕಂಡಕ್ಟ್ ಆಗ್ತಾ ಇದೆ ಈ ಥರ ಎಕ್ಸಾಮ್ಸ್. ಇಂಜಿನಿಯರಿಂಗ್ ಸರ್ವೆಗೆ ಎಕ್ಸಾಮ್ ಇದೆ, ದೆನ್ CAPF ಎಕ್ಸಾಮ್ ಇದೆ. CAPF ಎಕ್ಸಾಮ್ದು ಎಲ್ಲ ಸಿಲೆಬಸ್ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಜೊತೆ ಓವರ್ಲ್ಯಾಪ್ ಆಗ್ತಾ ಇದೆ. CDS ಎಕ್ಸಾಮ್ ಇದೆ, ಆರ್ಮಿಯಲ್ಲಿ ಸೆಲೆಕ್ಷನ್ ಆಗುತ್ತೆ. CAPF ಅಂದರೆ CRPF, CISF ಅಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ. ದೆನ್ ಕರ್ನಾಟಕ PSC ಇಸ್ ಆಲ್ಸೋ ದೇರ್. ಕರ್ನಾಟಕ PS ಅಲ್ಲಿ ಕೂಡ ಈ ಥರ ಇದೆ ಕಿ ಸಿಲೆಬಸ್ ಅರೌಂಡ್ ಅಟ್ಲೀಸ್ಟ್ 70-80% ಆಫ್ ದ ಸಿಲೆಬಸ್ ಈಸ್ ಓವರ್ಲ್ಯಾಪಿಂಗ್ ವಿತ್ ದ UPSC ಸಿಲೆಬಸ್. ಓನ್ಲಿ ಸ್ಟೇಟ್ ಸ್ಪೆಸಿಫಿಕ್ ಸಿಲೆಬಸ್ ಕಿ ಕರ್ನಾಟಕದು ಏನು ಹಿಸ್ಟ್ರಿ ಇದೆ, ಕರ್ನಾಟಕಲ್ಲಿ ಏನೇನಾಗಿದೆ, ದಟ್ ಟು ಆಲ್ಸೋ ಇನ್ ಡೀಪ್. ಅದರ್ವೈಸ್ UPSC ಅಲ್ಲಿ ಕೂಡ ಇದೆ ಕಿ ಏನೇನು ಹಿಸ್ಟ್ರಿ ಇದೆ, ಬಟ್ ಇನ್ ಡೀಪ್ ಕಿ ವಿಜಯನಗರ ಎಂಪೈರಲ್ಲಿ ಏನು ಎಕ್ಸಾಕ್ಟ್ ಏನೇನಾಗಿದೆ, ದಟ್
will be asked in KPSC exams. तो KPSC exam ಬಗ್ಗೆ ಕೂಡ you can appear if you have prepared for the UPSC exams. Then police recruitment exam ಇದೆ. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಲೆವೆಲಲ್ಲಿ, DSP ಲೆವೆಲಲ್ಲಿ, ಕಾನ್ಸ್ಟೇಬಲ್ ಲೆವೆಲಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ. That exam also you can appear. Then there are exams conducted by SSC, combined graduate level exam, CPO, junior engineer exam. Combined graduate level exam is for the post in ministries in central government. Similarly, RBI ಇದೆ, NABARD ಇದೆ, ಬೇರೆ ರೈಲ್ವೇಸ್ ಜಾಬ್ ಇದೆ, ಬ್ಯಾಂಕ್ ಜಾಬ್ಸ್ ಇದೆ. ಸೊ ಇದು ಎಲ್ಲ ಆಗಿದೆ UPSC ಬಗ್ಗೆ ಡಿಸ್ಕಷನ್. ಸ್ವಲ್ಪ ಎಲ್ಲರೂ ಯೂತ್ ಇದ್ದಾರೆ ಮತ್ತು ನಮ್ಮ ಕಮ್ಯುನಿಟಿ ಪೊಲೀಸಿಂಗ್ ಇನಿಷಿಯೇಟಿವ್ ಒಳಗಾಗಿ ಆಗಿದೆ ಈ ಡಿಸ್ಕಷನ್ ಎಲ್ಲ. ಸೊ ನಿಮ್ಮೆಲ್ಲರಿಗೆ ಸ್ವಲ್ಪ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ಮತ್ತು ನನ್ನ ಪರ್ಸ್ನಲ್ ಪಾಯಿಂಟ್ ಆಫ್ ವ್ಯೂ ಕೂಡ ಸಮ್ ಪಾಯಿಂಟ್ಸ್ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಿದೆ, ನಾನು ಬಂದಿದ ತಕ್ಷಣ ನಾನು ನೋಡಿದ್ದೀನಿ ಇನ್ಸ್ಪೆಕ್ಟರ್ ಅವರು, ಸತ್ಯನಾರಾಯಣ ಅವರು ನಿಮ್ಮ ಜೊತೆ ಮಾತಾಡ್ತೀರಾ ಈ ವಿಚಾರ ಬಗ್ಗೆ, ವೀಲಿ ಬಗ್ಗೆ, ಟ್ರಾಫಿಕ್ ರೂಲ್ಸ್ ಬಗ್ಗೆ. ಸೊ ಅದೇ ನಾನು ಹೇಳ್ತೀನಿ ನಿಮಗೆ, ಮತ್ತೆ ನಿಮ್ಮ ಗಮನಕ್ಕೆ ಹೇಳ್ತೀನಿ, ಬಿ ಅ ರೆಸ್ಪಾನ್ಸಿಬಲ್ ಸಿಟಿಸನ್, ಬಿ ಅ ಲಾ ಅವಾಯ್ಡಿಂಗ್ ಸಿಟಿಸನ್. ನಿಮ್ಮ ಏಜ್ ಈ ಥರ ಇದೆ, ಯಂಗ್ ಏಜ್ ಇದೆ. ಈ ಯಂಗ್ ಏಜಲ್ಲಿ ಎಲ್ಲರಿಗೆ ಮೈಂಡಲ್ಲಿ ಬೇರೆ ಬೇರೆ ಥರ ಸೋಷಲ್ ಮೀಡಿಯಾ ಅಲ್ಲಿ ನೋಡ್ತಾರೆ, ಬೇರೆ ಬೇರೆ ಸ್ಟಂಟ್ ಮಾಡಿದ್ದಾರೆ, ಈ ಥರ ಆಗ್ತಾಯಿದೆ, ಈ ಥರ ಫಾಲೋ ಮಾಡ್ತಾರೆ. ಬಟ್ when you grow up, then you will laugh on all these things ki what you are doing. ನಿಮಗೆ ಅದು ಅಡ್ವೈಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ನೀವು 2 ವೀಲರ್ ಎಲ್ಲರೂ ಡ್ರೈವ್ ಮಾಡ್ತಾರಾ, 4 ವೀಲರ್ಸ್ ಸುಮಾರು ಜನ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. 2 ವೀಲರ್ಸ್ ಡ್ರೈವ್ ಮಾಡ್ತಾರ, ನನ್ನ ಅಡ್ವೈಸ್ ಇದೆ ಕಿ ಅಟ್ಲೀಸ್ಟ್ ಹೆಲ್ಮೆಟ್ ಯೂಸ್ ಮಾಡಿ. ಹೆಲ್ಮೆಟ್ ಯೂಸ್ ಮಾಡ್ತಾರ, ನಿಮಗೆ ನೋ ಒನ್ ವಿಲ್ ಸ್ಟಾಪ್ ಯು. ಈ ಥರ ಇನ್ಸ್ಟ್ರಕ್ಷನ್ಸ್ ಇದೆ ಪೊಲೀಸ್ ಇಲಾಖೆಯಲ್ಲಿ ಕಿ ಹೆಲ್ಮೆಟ್ ಯಾರು ಯೂಸ್ ಮಾಡ್ತಾರೆ ಅವರಿಗೆ ಸ್ಟಾಪ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. तो ನಿಮಗೆ ಈ ಥರ ಸಮಸ್ಯೆ ಇದೆ ಕಿ ಪೊಲೀಸ್ ನನಗೆ ಪದೇ ಪದೇ ಸ್ಟಾಪ್ ಮಾಡ್ತಾರೆ, ಹೆಲ್ಮೆಟ್ ಎಲ್ಲ ಫೈನ್ ಪೇ ಮಾಡಿ. ಇಫ್ ಯು ಆರ್ ಯೂಸಿಂಗ್ ದ ಹೆಲ್ಮೆಟ್, 90% ಚಾನ್ಸಸ್ ಆರ್ ದೇರ್ ಕಿ ಯು ವಿಲ್ ನಾಟ್ ಈವನ್ ಬಿ ಸ್ಟಾಪ್ಡ್. ಓಕೆ. ಸಿಮ್ಲರ್ಲಿ ನಿಮ್ಮ ಎನರ್ಜಿಗೆ ಚಾನಲೈಸ್ ಮಾಡಿ. ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಯೂತ್ ಏಜ್ ಇದೆ, ಯಂಗ್ ಏಜಲ್ಲಿ ಬೇರೆ ಬೇರೆ ಥರದ್ದು ಥಾಟ್ಸ್ ಆಗ್ತಾಯಿದೆ ಮೈಂಡಲ್ಲಿ. ತುಂಬ ಟೈಮ್ಸ್ ನಾನು ಪೊಲೀಸ್ ಇಲಾಖೆಯಲ್ಲಿ ಕೂಡ ನೋಡಿದ್ದೀನಿ ಕಿ ಬೇರೆ ಕೇಸ್ ರಿಜಿಸ್ಟರ್ ಆಗಿದೆ, ಬೇರೆ ಬೇರೆ ವಿಚಾರ ಬಗ್ಗೆ, ಏನು ಲವ್ ಅಫೇರ್ ಬಗ್ಗೆ ಕೇಸ್ ರಿಜಿಸ್ಟರ್ ಆಗಿದೆ. ಅದರ್ವೈಸ್ ಕುಡ್ದಿದ್ದಾರೆ, ಇದಾದಮೇಲೆ ಆಕ್ಸಿಡೆಂಟ್ ಮಾಡಿದ್ದಾರೆ, ಲೈಸೆನ್ಸ್ ಇಲ್ಲ, ಗಾಡಿ ಡ್ರೈವ್ ಮಾಡ್ತಾರೆ, ಅವರು ಆಕ್ಸಿಡೆಂಟ್ ಮಾಡಿದ್ದಾರೆ. ಆರ್ ಅದರ್ವೈಸ್ ಬಿಕಾಸ್ ಆಫ್ ಸೋಷಲ್ ಮೀಡಿಯಲ್ಲಿ ಏನು ಕಾಣಿಸ್ತಾ ಇದೆ, ಎಕ್ಸ್ಪೆನ್ಸಿವ್ ಐಟಮ್ಸ್ ನೋಡ್ತಾ ಇದ್ದಾರೆ, ಎಕ್ಸ್ಪೆನ್ಸಿವ್ ಮೊಬೈಲ್ ಬೇಕು ನನಗೆ, ಐಫೋನ್ ಬೇಕು, ಈ ಕಾರಣ ಬಗ್ಗೆ ಯಾರು ಕಳ್ಳತನ ಮಾಡ್ತಾರೆ ಯಂಗ್ ಏಜಲ್ಲಿ, ಬೈಕಲ್ಲಿ ಸ್ಟಂಟ್ಸ್ ಮಾಡ್ತಾರೆ. ಆಲ್ ದಿಸ್ ಎನರ್ಜಿ ಯು ಶುಡ್ ಚಾನಲೈಸ್ ಆನ್ ಇಂಪಾರ್ಟೆಂಟ್ ಥಿಂಗ್ಸ್. ನೀವು ಈ ಟೈಮಲ್ಲಿ ಸರಿಯಾಗಿ ಥರ ನಿಮ್ಮ ಎನರ್ಜಿಗೆ ಚಾನಲೈಸ್ ಮಾಡ್ತೀರಾ, तो ನಿಮಗೆ 100% in future it will be very useful and it will 100% you will be successful if you channelize your energy at this point of time. Similarly, ನಾನು ಮೆನ್ಷನ್ ಮಾಡಿದ್ದೀನಿ ಸೀಕ್ ನಾಲೆಜ್. ಅಂದರೆ ನೀವು ಎಲ್ಲರೂ, ನಾನು ಅಡ್ವೈಸ್ ಮಾಡಿದ್ದೀನಿ ಕಿ ಅಟ್ಲೀಸ್ಟ್ ಒಂದು ನ್ಯೂಸ್ ಪೇಪರ್ ಫಾಲೋ ಮಾಡಿ. ನ್ಯೂಸ್ ಪೇಪರ್ ಫಾಲೋ ಮಾಡ್ತೀರಾ तो ಅಟ್ಲೀಸ್ಟ್ ನಿಮ್ಮ GK ಜನರಲ್ ನಾಲೆಜ್ ಇನ್ಕ್ರೀಸ್ ಆಗುತ್ತೆ. ನೀವು ಅಪಿಯರ್ ಆಗ್ತಾ ಇಲ್ಲ ಅದು ಬೇರೆ ಮ್ಯಾಟರ್ ಇದೆ UPSCಯಲ್ಲಿ. ಬಟ್ ಅಟ್ಲೀಸ್ಟ್ ಯು ಶುಡ್ ಹ್ಯಾವ್ ಅ ಜನರಲ್ ನಾಲೆಜ್ ಕಿ who is the chief minister here, who is the education minister, who is the president of the country, who is the prime minister, what is Lok Sabha, how elections happen. At least ಈ ಥರ ನಿಮಗೆ ಜನರಲ್ ಮಾಹಿತಿ ಇದೆ तो you will be a responsible citizen and you can make your decisions wisely. तो ಅದು ನೀವು ಸ್ವಲ್ಪ ಎಲ್ಲರೂ ಅದೇ ಹೇಳಿದ್ದೀನಿ. ನಾಲೆಜ್ ಬಗ್ಗೆ ಏನಿದೆ, ಓನ್ಲಿ ನ್ಯೂಸ್ ಪೇಪರ್ ಫಾಲೋ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಇಫ್ ಯು ಸ್ಟಾರ್ಟ್ ಅಬ್ಸರ್ವಿಂಗ್ ಯುವರ್ ಸರೌಂಡಿಂಗ್ಸ್ ದೆನ್ ಆಲ್ಸೋ ಇಟ್ ಈಸ್ ಹೆಲ್ಪ್ಫುಲ್. ಫಾರ್ ಎಕ್ಸಾಂಪಲ್, ನೀವು ಎಲ್ಲಿ ಹೋಗಿದ್ದೀರಾ ಆ ಟೈಮ್ಗೆ ನೀವು ನೋಡಿ ಕಿ ಏನು ಬರ್ದಿದ್ದಾರ ಬೋರ್ಡಲ್ಲಿ, ಏನು ಮೆನ್ಷನ್ಡ್ ಇದೆ ಬೋರ್ಡ್ಸಲ್ಲಿ, ಏನು ಡೈರೆಕ್ಷನಲ್ಲಿ ಬೇರೆ ಸಿಟಿ ಯಾವ ಡೈರೆಕ್ಷನಲ್ಲಿ ಇದೆ. ಹೈದರಾಬಾದ್ ಹೋಗ್ತೀರಾ तो ಯಾವ NH ನಂಬರ್ ಇದೆ, ನ್ಯಾಷನಲ್ ಹೈವೇದು ನಂಬರ್ ಏನಿದೆ, ಈ ಥರ ನೀವು ಅಬ್ಸರ್ವೇಷನ್ ಮಾಡ್ತಾರೆ ನಿಮಗೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾರು ಪೊಲೀಸ್ ಸಿಬ್ಬಂದಿ ಜೊತೆ ಮಾತಾಡ್ತೀರಾ तो ಅವರದು ಸ್ಟಾರ್ಸ್ ನೋಡಿ, ಎಷ್ಟು ಸ್ಟಾರ್ಸ್ ಇದೆ तो ನಿಮಗೆ ರ್ಯಾಂಕ್ಸ್ ಗೊತ್ತಾಗ್ತಾ ಇದೆ, ಯಾವ ರ್ಯಾಂಕ್ ಇದೆ. तो ಈ ಥರ ಇದೆ ಕಿ ನೀವು ಅಬ್ಸರ್ವೇಷನ್ ಮಾಡ್ತೀರಾ तो ನಿಮಗೆ ಮಾಹಿತಿ ಸಿಗುತ್ತೆ. ಏನು ಆಫೀಸ್ಗೆ ಹೋಗಿದಾರ, ಆಫೀಸಲ್ಲಿ ಬೇರೆ ಬೇರೆ ಬೋರ್ಡ್ಸ್ ಇದೆ, ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಬೇರೆ ಬೇರೆ ಥರ ಬೋರ್ಡ್ಸ್ ಇದೆ. ಸಮಸ್ಯೆ ಇದೆ तो ಈ ನಂಬರ್ಗೆ ಕಾಲ್ ಮಾಡಿ. ಸೈಬರ್ ಸಮಸ್ಯೆ ಇದೆ तो ಸೈಬರ್ ಸಮಸ್ಯೆ ಬಗ್ಗೆ ಈ ನಂಬರ್ಗೆ ಕಾಲ್ ಮಾಡಿ. तो ಟ್ರಾಫಿಕ್ ರೂಲ್ಸ್ ಏನೇನಿದೆ, ಎಷ್ಟು ಫೈನ್ ಇದೆ, तो ನೀವು ಅಬ್ಸರ್ವ್ ಮಾಡ್ತೀರಾ ನಿಮಗೆ ಮಾಹಿತಿ ಸಿಗುತ್ತೆ. ನಿಮಗೆ ಬೇರೆ ಯಾರ ಮೇಲೆ ಡಿಪೆಂಡ್ ಹೋಗೋಕ್ಕೆ ಅವಶ್ಯಕತೆ ಇಲ್ಲ. ನೀವು
ಟೆಕ್ನಾಲಜಿದು ಯೂಟ್ಯೂಬ್ದು ಮೊಬೈಲ್ದು ಸರಿಯಾಗಿ ಥರ ಯೂಸ್ ಮಾಡ್ತಾರೆ ಮತ್ತು ನಿಮ್ಮ ಅಬ್ಸರ್ವೇಷನ್ ಸ್ಕಿಲ್ಸ್ದು ಪವರ್ಸ್ದು ಯೂಸ್ ಮಾಡ್ತಾರೆ, ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ ಮತ್ತು ಇಟ್ ವಿಲ್ ಮೇಕ್ ಯುವರ್ ಮೈಂಡ್ ವೆರಿ ವೈಸ್ ಆ್ಯಂಡ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಯು. ದೆನ್ ಲಿವಿಂಗ್ ಇನ್ ದ ಪ್ರೆಸೆಂಟ್ ಅಂದರೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ದೆರ್ ಇಸ್ ನೋ ನೀಡ್ ಫಾರ್ ಡೇ ಡ್ರೀಮಿಂಗ್, ಇಟ್ ವಿಲ್ ಓನ್ಲಿ ಹ್ಯಾಂಪರ್ ಯುವರ್ ಗ್ರೋತ್. ಜಸ್ಟ್ live in the present and prepare for your future. Use this time, use your present to prepare for your future. Then surround yourself with good people, like we have already discussed ki ಹೇಗೆ ಥರ ನೀವು ಫ್ರೆಂಡ್ಸ್ ಚೂಸ್ ಮಾಡ್ತಾರ, ಯಾರ್ದು ನಿಮಗೆ ಕಂಪ್ಯಾನಿಯನ್ಶಿಪ್ ಅವಶ್ಯಕತೆ ಇದೆ, ಯಾರ್ದು ಅವಶ್ಯಕತೆ ಇಲ್ಲ, ಪೇರೆಂಟ್ಸ್ದು ಅಡ್ವೈಸ್ ಫಾಲೋ ಮಾಡಬೇಕು, ಟೀಚರ್ಸ್ದು ಅಡ್ವೈಸ್ ಫಾಲೋ ಮಾಡಬೇಕು. ಸೊ ಈ ಥರ ನೀವು ಸ್ವಂತ ಚೂಸ್ ಮಾಡಿ, ನಿಮ್ಮ ಮೈಂಡ್ಗೆ ನಿಮ್ಮ ಬುದ್ಧಿಗೆ ಯೂಸ್ ಮಾಡಿ ನೀವು ಸ್ವಂತ ಚೂಸ್ ಮಾಡಿ ಏನು ಅವಶ್ಯಕತೆ ಇದೆ ನಿಮಗೆ. ಆ್ಯಂಡ್ ಬ್ಯಾಲೆನ್ಸ್, ಲೈಕ್ ವಿ ಹ್ಯಾವ್ ಆಲ್ರೆಡಿ talked since the beginning ki balance is most important. You should balance what is needed, how much studies is needed, how much co-curricular activity is needed, how much sports activity is needed. So ಎಲ್ಲ ನೀವೇ ಡಿಸೈಡ್ ಮಾಡಿ, ನಿಮ್ಮ ಮೈಂಡ್ದು ಏನು ಪವರ್ ಇದೆ ನಿಮಗೆ ಗೊತ್ತು, ನೀವು ಅದನ್ನೇ ಯೂಸ್ ಮಾಡಿ, ಬೇರೆ ಯಾರ ಮೇಲೆ ಡಿಪೆಂಡ್ ಹೋಗೋಕ್ಕೆ ಅವಶ್ಯಕತೆ ಇಲ್ಲ. You have it in yourself, like we have seen in this 6-minute video also of the IPS training video ನಾನು ತೋರಿಸಿದ್ದೀನಿ. ಆ ವಿಡಿಯೋಲ್ಲಿ ಕೂಡ ಇನ್ ದ ಎಂಡ್ ಅವರು ತೋರಿಸ್ತಿರಾಕಿ ಒಂದು ಕಲ್ಲು ಹಾಕಿದ್ದಾರೆ, ಮಾರ್ಬಲ್ ಸ್ಟೋನ್ ಹಾಕಿದ್ದಾರೆ ಅಕಾಡೆಮಿಯಲ್ಲಿ. ಆ ಅಕಾಡೆಮಿಯಲ್ಲಿ ಮೈಕಲ್ ಏಂಜಲೋ ಇದೆ, ಅವರದು ಕೋಟ್ ಮೆನ್ಷನ್ ಮಾಡಿದ್ದಾರೆ. ದೇರ್ ಇಸ್ ಅ ಆಫೀಸರ್ ಆಲ್ರೆಡಿ ದೇರ್, but they will only carve it into there is a person already there, they will carve it into a officer. So similarly nim jote same tarah ide ki there are qualities and you all of you have this power within yourself and all these qualities within yourself, but only you have to find it on your own. You have to use your mind and you have to find it on your own. So I hope ki you will try to use this. Then this is the last slide of the presentation. A very important quote which is very close to my heart: arise, awake and stop not till the goal is reached. This is a quote by Swami Vivekanand. It has inspired me a lot since my preparation days, and I have shared with all of you also today this. I hope it will also inspire you. I have mentioned my email ID and my WhatsApp and Telegram number also. If any other guidance regarding UPSC preparation, apart from that also for any other thing, for police department or for any other government department also, if you need any guidance, then you can contact me. ನನಗೆ ತುಂಬ ಸಂತೋಷ ಆಗಿದೆ ಕಿ ನೀವು ಎಲ್ಲರೂ ಈ ಥರ ಅದನ್ನು ಅಟೆಂಡ್ ಮಾಡಿದಾರ, ಮತ್ತು ನನಗೆ ಹೋಪ್ ಇದೆ ಕಿ ವಾಟ್ ಐ ಹ್ಯಾವ್ ಡಿಸ್ಕಸ್ಡ್ ಯು ವಿಲ್ ಥಿಂಕ್ ಅಬೌಟ್ ಇಟ್, ಮತ್ತು ಯು ವಿಲ್ ಟ್ರೈ ಟು follow it also. I will not say follow it because everyone has a different path. They will follow whatever they find good, but whatever I have discussed I think will be helpful to you. So ನೀವು ಎಲ್ಲರೂ ಈ ಥರ ಪೇಷನ್ಸ್ಲಿ ವಾಟ್ ಐ ಹ್ಯಾವ್ ಪ್ರೆಸೆಂಟೆಡ್ ಯು ಆಲ್ ಹ್ಯಾವ್ ಹರ್ಡ್ ಟು ಇಟ್. ಸೊ ನಿಮ್ಮೆಲ್ಲರಿಗೆ ಮತ್ತೆ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್ ಆ್ಯಂಡ್ ಆಲ್ ದ ಬೆಸ್ಟ್. ಈಗ ನಿಮ್ಮ ಪ್ರಶ್ನೆಗಳ ಸಮಯ. ಸಾಹೇಬರು ಇಷ್ಟೊತ್ತು ನಿಮಗೇನು ಮಾತನಾಡಿದ್ದಾರೆ ಆ ವಿಷಯದ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಲಾಸ್ಟ್ ಟೈಮ್ ಕೂಡ ಒಳ್ಳೆ ಇಂಟರಾಕ್ಷನ್ ಆಯಿತು. ನಿಮ್ಮ ಪ್ರಶ್ನೆಗಳು ಸರಳವಾಗಿರಲಿ, ಸ್ಪಷ್ಟವಾಗಿರಲಿ. ಓಕೆ, ಇದನ್ನು ಹೊರತಾಗಿಯೂ ನಿಮಗೇನಾದರೂ ಡೌಟ್ಸ್ ಇದ್ದರೆ ಸಾಕಷ್ಟು ಸಮಯಾವಕಾಶ ಇದೆ. ಸಾಹೇಬರು ಹೇಳ್ದಂಗೆ ಈಗ ಗ್ರೂಪಲ್ಲಿ ನೀವು ಪ್ರಶ್ನೆ ಕೇಳಿದಾಗ ನಿಮಗೆ ಉತ್ತರಗಳು ಸಿಗ್ತವೆ. ಸೊ ಯು ಕ್ಯಾನ್ ಸ್ಟಾರ್ಟ್ ನೌ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಹೊಟ್ಟೆ ಕಿಚ್ಚು ಬರ್ತಾ ಇದೆ. ನಮಗೆಲ್ಲ ಈ ಥರ ಅವಕಾಶ ಇರಲಿಲ್ಲ, ಯಾರು ಈ ಥರ ನಮಗೆ ಕುರ್ಸಿ ಹೇಳ್ತಾ ಇರಲಿಲ್ಲ. ಇಂಟರ್ನೆಟ್ ಅನ್ನೋದು ದೂರದ ವಿಷಯನೇ. ಕಂಪ್ಯೂಟರ್ ನಾವು ಟಚ್ ಮಾಡೋದಕ್ಕೆ ಡಿಗ್ರಿಗೆ ಬರಬೇಕಾಯಿತು, ಅದು ಪವರ್ ಪಾಯಿಂಟ್, ವರ್ಡು, ಎಕ್ಸೆಲ್ ಅಂತ ನೋಡಲಿಕ್ಕೆ ಡಿಪಾರ್ಟ್ಮೆಂಟಿಗೆ ಬಂದಮೇಲೆ ನಾವು ಅದೆಲ್ಲ ನೋಡಿದ್ದು. ಯು ಆರ್ ಸೋ ಲಕ್ಕಿಯೆಸ್ಟ್ ಪೀಪಲ್. ಒಂದು ತಾಲೂಕು ಕೇಂದ್ರದಲ್ಲಿ ಇಂಥ ಒಂದು ಕಾರ್ಯಕ್ರಮದ ಮೂಲಕ ಇಂತಹ ಸಾಧಕರನ್ನ ನೀವು ಮುಖಾಮುಖಿ ಮಾಡ್ತಿರೋದು ನಿಮ್ಮೆಲ್ಲರ ಅದೃಷ್ಟ, ನಿಮ್ಮ ಪೇರೆಂಟ್ಸ್ ಅದೃಷ್ಟ. ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಳಿ. ನನಗೆ ಇವತ್ತು ತುಂಬ ಇಷ್ಟ ಆಗಿದ್ದ ವಿಷಯ ಏನಂತಂದರೆ, ಸಾಹೇಬ್ರು ಹೇಳಿದ್ರು ನಾನು ಇಂಟರ್ವ್ಯೂಗೆ ಹೋಗಿದ್ದೆ, ಇಂಟರ್ವ್ಯೂಗೆ ಹೋಗಿ ನೆಕ್ಸ್ಟ್ ಅಟೆಂಪ್ಟ್ ಮಾಡಿದಾಗ ಪ್ರಿಲಿಮ್ಸು ಪಾಸ್ ಆಗಲಿಲ್ಲ, ಪ್ರಿಲಿಮ್ಸು ಪಾಸ್ ಆಗದೆ ಕೂತ್ಕೊಂಡು ನೆಕ್ಸ್ಟ್ ಅಟೆಂಪ್ಟ್ ಮಾಡಿದಾಗ ನಾನು UPSC ಪಾಸ್ ಮಾಡಿದೆ ಅಂತ. ಎಷ್ಟು ಅನನ್ಯವಾಗಿದೆಯಲ್ಲ ಈ ವಿಷಯ ಇದು. ನೀವು ಅಂದ್ಕೊಂಡಿರ್ಬೋದು ಏನು ಇಲ್ಲಿ ಕೂತ್ಕೊಂಡು ನಾವು UPSC ಮಾಡ್ಬೋದಾ, ನಾವು IAS ಮಾಡ್ಬೋದಾ, ನಾವು IPS ಮಾಡ್ಬೋದಾ ಅಂತ.
ನಥಿಂಗ್ ಈಸ್ ಇಂಪಾಸಿಬಲ್. ದ ವರ್ಡ್ ಇಟ್ ಸೆಲ್ಫ್ ಐ ಆಮ್ ಪಾಸಿಬಲ್. ಇಂಪಾಸಿಬಲಲ್ಲಿ ಐ ಆಮ್ ಪಾಸಿಬಲ್ ಇದೆ. ಸೊ ಅದನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ಡೆಫಿನೆಟ್ಲಿ ನೀವು ಅಚೀವ್ ಮಾಡ್ತೀರಾ. ನಿಮ್ಗೆ ಗೊತ್ತಿರಲಿ, ಕೋಲಾರದವರೇ ಜಾಸ್ತಿ UPSC ಮಾಡೋದು. ಕೋಲಾರ, ಅಖಂಡ ಕೋಲಾರ, ಐ ಆಮ್ ಟೆಲ್ಲಿಂಗ್. ಕೋಲಾರ ಚಿಕ್ಕಬಳ್ಳಾಪುರದವರು ತುಂಬ ಜನ ಹಿಂದೆ IAS ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಮುಂದೆ ಕೂಡ ಮಾಡ್ತಾರೆ. ನೀವು ಅದನ್ನು ಖಂಡಿತ ಸದುಪಯೋಗ ಪಡಿಸ್ಕೊಳ್ತೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ, ನಮ್ಮ ಕಾಪ್ಸ್ ವಿತ್ ಕಮ್ಯುನಿಟಿ ಪ್ರೋಗ್ರಾಮ್ಗೆ ಬಹಳಷ್ಟು ಆಲ್ಮೋಸ್ಟ್ ಒಂದು 2 ಗಂಟೆಗೂ ಹೆಚ್ಚು ಸಾಹೇಬರು ತುಂಬ ತಾಳ್ಮೆಯಿಂದ ಕೂತ್ಕೊಂಡಿದ್ದಾರೆ. ಅವ್ರ ಕನ್ನಡ ತುಂಬ ಖುಷಿ ಅನ್ನಿಸ್ತಲ್ಲ ನಿಮಗೆ? ಸಚ್ ಎ ಬ್ಯೂಟಿಫುಲ್ ಕನ್ನಡ. ನಾವೆಲ್ಲರೂ ಮಾತಾಡೋದಕ್ಕಿಂತ ಒಳ್ಳೆ ಕನ್ನಡ ಅದು. ನಾವೇನಾದರೂ ಹಿಂದಿ ಕಲ್ತು ಹಿಂದಿ ಮಾತಾಡೋಕೆ ಹೋದರೆ ಕಲ್ಲಲ್ಲಿ ಹೊಡ್ಸ್ಕೊಂಡು ಬಂದ್ಬಿಡ್ತೀವಿ ಅಲ್ವಾ? ಅವ್ರನ್ನ ಕೇವಲ 2 ವರ್ಷ ಕೂಡ ಆಗಿಲ್ಲ ಈ ನಮ್ಮ ನೆಲದ ಮೇಲೆ ಕಾಲಿಟ್ಟು ಎಷ್ಟು ಚೆನ್ನಾಗಿ ಕನ್ನಡ ಮಾತನಾಡ್ತಾರೆ, ಎಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಕನ್ನಡ ಮಾತಾಡಲಿಕ್ಕೆ. ಸೊ ನೇಟಿವಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಎಲ್ಲಿ ಹೋಗ್ತೀವಿ ಅಲ್ಲಿನ ಜನಕ್ಕೆ, ಅಲ್ಲಿನ ಒಂದು ಸಂಸ್ಕೃತಿಗೆ, ಅಲ್ಲಿನ ಒಂದು ಇದಕ್ಕೆ ನಮ್ಮ ಸಂಸ್ಕಾರವನ್ನು ನಾವು ಬೆಳೆಸ್ಕೋಬೇಕು. ಸೊ ನೀವು ನೆಕ್ಸ್ಟ್ UPSC ಮಾಡಿದಾಗ ಅಸ್ಸಾಂಗೆ ಹೋಗ್ತೀರಾ, ಮಣಿಪುರ್ಗೆ ಹೋಗ್ತೀರಾ, ಮೇಘಾಲಯಗೆ ಹೋಗ್ತೀರಾ, ಅಲ್ಲಿ ಬೋಬೋ ಬಿರಿಯಾನಿ ಎಲ್ಲ ಇರ್ತದೆ ತಮಾಷೆ ಮಾಡಿದೆ ನಿಮಗೆ. ನಾವು ಎಲ್ಲೇ ಇದ್ದರೂ ಕೂಡ ನಾವು ಅಲ್ಲಿಯವರಾಗಿ ನಾವು ಉಳಿಬೇಕು, ಬೆಳಿಬೇಕು. ಈಗ ನಾನು ಗೌರಿಬಿದನೂರು ಬಂದಿದ್ದೀನಿ. ಯಾವುದು ನಿಮ್ಮೂರು ಅಂದರೆ ನಾನು ಯಾವ ಊರು ಹೇಳ್ತೀನಿ? ಡೆಫಿನೆಟ್ಲಿ ಐ ವಿಲ್ ಟೆಲ್ ಗೌರಿಬಿದನೂರು ಇಸ್ ಮೈ ವಿಲೇಜ್, ನನ್ನ ಊರು ಅಂತ ಹೇಳಿ, ನನ್ನ ಪ್ಲೇಸ್ ಅಂತ. ಆ ಒಂದು ಪ್ರೀತಿ ನಿಮಗೆ ಬರಬೇಕು. ಇನ್ನೊಬ್ಬರು ಪ್ರಶ್ನೆ ಕೇಳಿದ್ರು, ನಾನು ಫಸ್ಟ್ 1 hour ಒಂದು ಸಬ್ಜೆಕ್ಟ್ ಓದ್ತೀನಿ, ಇನ್ನೊಂದು ಅವರಿಗೆ ಅದು ಇದಾಗ್ಬಿಡುತ್ತೆ ಅಂತ. ಅಂದರೆ ಬೇಜಾರಾಗುತ್ತೆ ಅಂತನೋ ಅಥವಾ ಅದನ್ನು ಇಂಟ್ರೆಸ್ಟ್ ನಾನು ಕ್ವಾಂಟಮ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಮಾಡ್ಕೊಳ್ತೀನೋ ಅನ್ನೋ ಸಂಶಯ ನಿಮಗಿದ್ರೆ, ಯು ಶುಡ್ ಸ್ಟಾರ್ಟ್ ಹೇಟಿಂಗ್ ಯುವರ್ ಡಿಸ್ಟ್ರಾಕ್ಟ್ನೆಸ್. ನೀವು ಡಿಸ್ಟ್ರಾಕ್ಟ್ ಯಾವ ಕಾರಣಕ್ಕೆ ಆಗ್ತಾ ಇದೆ ಅನ್ನೋದು ನೀವು ಹೇಟ್ ಮಾಡಬೇಕು. ನೀವು ಪ್ರೀತಿ ಮಾಡಬೇಕು ನಿಮ್ಮ ಸ್ಟಡಿನ. ಸೊ ನಾನು ಇವತ್ತು ಕುತ್ಕೊಂಡು ಸಂಜೆ ಒಳಗೆ ಈ ಪುಸ್ತಕ ಮುಗಿಸ್ತೀನಿ ಅಂತ ನೀವು ಕುತ್ಕೊಂಡ್ರೆ ಮುಗಿಸ್ಬೇಕು, ಮುಗಿಸ್ತೀರಾ. ಆ ಪ್ರೀತಿ ನಿಮ್ಮಲ್ಲಿ ಬರಬೇಕು. ನೀವೊಂದು ಹುದ್ದೆಗೋಸ್ಕರ ನಾನು ಓದ್ತಾ ಇದ್ದೀನಿ ಅಂತ ಸಾಹೇಬ್ರು ಹೇಳ್ದಂಗೆ ನಾನು IAS ಮಾಡಬೇಕಂತ ಓದ್ತಾ ಇದ್ದೀನಿ ಅಂದರೆ ಖಂಡಿತ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಈಗ ನಾನು ಇಷ್ಟೆಲ್ಲ ನಿಮಗೆ ಮಾಡ್ತಾ ಇದ್ದೀನಿ, ನಾನು UPSC ಎಕ್ಸಾಮ್ ಬರೆಯೋಕ್ಕಾಗಲ್ಲ, ನಂದು ಏಜ್ ಮುಗಿದೋಗಿದೆ. ಬಟ್ ನಾಲೆಡ್ಜ್ ತಿಳ್ಕೊಳ್ತಾ ಇದ್ದೀನಿ, ನಿಮ್ಮ ಮುಖೇನ ಎಷ್ಟೊಂದು ವಿಷಯಗಳು ತಿಳ್ಕೊಳ್ತಾ ಇದ್ದೀನಿ. ಸೊ ಆ ಒಂದು ಗುರಿ ನಿಮ್ಮಲ್ಲಿ ಇರಬೇಕು. ಸೊ ಡೆಫಿನೆಟ್ಲಿ ನಿಮಗೆ ಆ ಕಾನ್ಸಂಟ್ರೇಷನು, ಫೋಕಸ್ ಬರುತ್ತೆ, ಡಿಸ್ಟ್ರಾಕ್ಷನ್ ಹೋಗ್ಬಿಡುತ್ತೆ. ಮಾಡ್ತೀರಲ್ಲ? ಸೊ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇವತ್ತಿನ ಕಾರ್ಯಕ್ರಮದ ಕೊನೆಯ ಭಾಗ ನಮ್ಮ ಸಾಹೇಬ್ರಿಗೆ ವೋಟ್ ಆಫ್ ಥ್ಯಾಂಕ್ಸ್ ಹೇಳೋಣ. ನಮ್ಮ ಮಂಚೇನಹಳ್ಳಿ PSI ಅವರವರು ವಿಜಯ್ ಅವರು ಬರ್ತಾ ಇದ್ದಾರೆ. ನೆಕ್ಸ್ಟ್ PSI ಎಕ್ಸಾಮ್ ಹೆಂಗೆ ಅಚೀವ್ ಮಾಡಬೇಕು ಅಂತೇಳಿ ನಾವು ಒಂದು ಟಾಪಿಕ್ ಮಾಡ್ತಾ ಇದ್ದೀವಿ. PSIs, ಪರ್ಟಿಕ್ಯುಲರ್ಲಿ PSIs. ಅದರಲ್ಲಿ ಅವರು 100 ಮಾರ್ಕ್ಸ್ಗೆ ಆಬ್ಜೆಕ್ಟಿವ್ಸ್ ಹೇಗೆ ಮಾಡಬೇಕು ಅಂತ, ನಾನು ಎಸ್ಸೆ ಟ್ರಾನ್ಸ್ಲೇಷನ್ ಹೇಗೆ ಮಾಡಬೇಕು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಮ್ಮ ಭಾಸ್ಕರ್ ಅವರು ಫಿಸಿಕಲ್ ಟೆಸ್ಟು ಮತ್ತು ಸ್ಪೋರ್ಟ್ಸ್ ಏನೇನಿರುತ್ತೆ ಅದಕ್ಕೆ ಹೇಗೆ ತಯಾರಿ ಮಾಡ್ಕೋಬೇಕು ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಅದನ್ನು ಶಾರ್ಟ್ಲಿ ನಾವು ನಿಮಗೆ ನೋಟಿಫೈ ಮಾಡ್ತೀವಿ. ಇವತ್ತು ನಾನು ಹ್ಯಾಂಡ್ ಓವರ್ ಮಾಡ್ತೀನಿ ಈಗ ನಮ್ಮ ವಿಜಯ್ ಅವ್ರಿಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತು ನಮ್ಮೆಲ್ಲರ ಜೊತೆ ಅವರ ಅಮೂಲ್ಯ ಸಮಯವನ್ನು ಕಳೆದಿದ್ದಾರೆ ಮಾನ್ಯ ASP ಸಾಹೇಬರು. ಭಾಳಷ್ಟು UPSC ವಿಚಾರವಾಗಿ ಭಾಳಷ್ಟು ವಿಷಯಗಳನ್ನು ನಿಮಗೆ ತಿಳಿಸಿದ್ದಾರೆ ಮತ್ತು ಅವರ ಒಂದು ಅನುಭವನ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದಾರೆ. ಹಾಗೂ ನೀವು ಕೂಡ ಭಾಳ ಪೇಷನ್ಸಿಂದ ಕೂತ್ಕೊಂಡು ಕೇಳಿದ್ದೀರಾ, ಭಾಳಷ್ಟು ಕ್ವಶನ್ಗಳು ಮಾಡಿದ್ದೀರಾ. ಅವರು ಅಷ್ಟೇ ಸಮಾಧಾನಕರವಾಗಿ ಅವರು ಉತ್ತರಗಳನ್ನು ನೀಡಿದ್ದಾರೆ. ನೀವು ಹಲವಾರು ವಿಷಯಗಳನ್ನು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಮತ್ತು ನೀವು ಇಲ್ಲಿಂದ ಏನು ನಾಲೆಜ್ನ ನೀವು ಪಡ್ಕೊಂಡು ಹೋಗ್ತೀರಾ ಅದನ್ನು ನೀವು ಲೈಫಲ್ಲಿ ಕೂಡ ಅಪ್ಲೈ ಮಾಡ್ಕೊತೀರಾ. ಹಾಗೂ UPSC ಪ್ರಿಪ್ರೇಷನಲ್ಲಿ ಅದನ್ನು ಫಸ್ಟ್ ಸ್ಟೆಪ್ ಆಗಿ ಮಾಡ್ಕೊತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಈ ಸಮಯದಲ್ಲಿ ನಾನು ನಿಮ್ಮ ಗೌರಿಬಿದನೂರು ವೃತ್ತ ಎಲ್ಲ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ನೀವೆಲ್ಲ ಬಂದಿರುವಂಥ ಸ್ಟೂಡೆಂಟ್ ವತಿಯಿಂದ ನಾನು ಮಾನ್ಯ ASP ಸಾಹೇಬ್ರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ಸಂದರ್ಭದಲ್ಲಿ ನರಸಿಂಹಯ್ಯರವರ ಆತ್ಮಚರಿತ್ರೆ ಆಗಿರುವಂಥ ಹೋರಾಟದ ಹಾದಿ, ಅದರ ಒಂದು ಇಂಗ್ಲೀಷ್ ಅನುವಾದ ಪಾತ್ ಆಫ್ ಸ್ಟ್ರಗಲ್ ಅನ್ನೋ ಒಂದು ಪುಸ್ತಕವನ್ನು ನೆನಪಿನ ಕಾಣಿಕೆಯಾಗಿ ಮಾನ್ಯ ಭಾಸ್ಕರ್ ಸರ್, ಸಬ್ ಇನ್ಸ್ಪೆಕ್ಟರ್ ಗೌರಿಬಿದನೂರು ರೂರಲ್ ಪೊಲೀಸ್ ಸ್ಟೇಷನ್ರವರು ನೀಡಿದ್ದಾರೆ. ಸೊ ಎಲ್ಲರೂ ಇನ್ನು ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಎಲ್ಲರೂ ಹತ್ರ ಒಂದು ರಿಕ್ವೆಸ್ಟ್ ಏನಂತಂದರೆ ನ್ಯಾಷನಲ್ ಅಂತ ಪ್ಲೇ ಮಾಡ್ತೀವಿ. ಸೊ ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೋಬೇಕಾಗಿ ವಿನಂತಿ. जनगण मन अधिनायक जय हे भारत भाग्य विधाता। पंजाब सिंध गुजरात मराठा द्राविड उत्कल बंगा विंध्य
विन्ध्य हिमाचल यमुना गङ्गा उच्चल जलधितरङ्गा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे